ದಾಸನಾಗಬೇಕು ಗುರುವಿನ ದಾಸನಾಗಬೇಕು ದಾಸನಾಗಬೇಕು ಗುರುವಿನ ದಾಸನಾಗಬೇಕು ವಾಚ ಮನದಲ್ಲಿ ಸೇವೆಗೈಯುತ್ತಾ ಗುರು ನೀನೇ ಎನ್ನುತ್ತಲಿ ಗುರು ನೀನೇ ಎನ್ನುತ್ತಲಿ ದಾಸನಾಗಬೇಕು ಗುರುವಿನ ದಾಸನಾಗಬೇಕು ಆಗಬೇಕು ಗುರುವಿನ ದಾಸನಾಗಬೇಕು ವೈರವ ಬಿಡಬೇಕು ನಿನ್ನೊಳು ಸೈರಣ ಇರಬೇಕು ವೈರವ ಬಿಡಬೇಕು ನಿನ್ನೊಳು ಸೈರಣ ಇರಬೇಕು ಪರಮಶ ಮಾಧಮ ವಿರಾಗ ವಿವೇಕ ಪರಮುಕ್ತಿಯನ್ನು ಪಡೆಯುವ ತವಕದಿ ದಾಸನಾಗಬೇಕು ಗುರುವಿನ ದಾಸನಾಗಬೇಕು ಗುರುವಿನ ದಾಸನಾಗಬೇಕು ಸುಮುತ ತ್ವರೆಯಬೇಕು ಮತಿಯಲ್ಲಿ ಸುಮುತದ ಒಲುಮೆ ಇರಲಿ ಕುಮುತ ತೊರೆಯಬೇಕು ಮತಿಯಲ್ಲಿ ಸುಮುತದ ಒಲುಮೆ ಇರಲಿ ಅಮಳ ಜ್ಞಾನವ ನೀಯುವ ತತ್ವದ ಮರ್ಮವನರಿಯುತ ಗರ್ವವ ನೀಗುತ್ತ ದಾಸನಾಗಬೇಕು ಗುರುವಿನ ದಾಸನಾಗಬೇಕು ಆಗಬೇಕು ಗುರುವಿನ ದಾಸನಾಗಬೇಕು ಅಂತರಂಗದಲ್ಲಿ ಹರಗುರು ಮಂತ್ರ ಮಿಡಿಯುತ್ತಿರಲಿ ಅಂತರಂಗದಲ್ಲಿ ಹರಗುರು ಮಂತ್ರ ಮಿಡಿಯುತ್ತಿರಲಿ ಮೋಧದಿ ಜ್ಞಾನದ ನಿತ್ಯ ಮೋಧದಿ ಜ್ಞಾನದ ಸಾಧನೆಗೈಯು ಸಿದ್ಧ ಚರಣಗಳ ನಿತ್ಯದಿ ಭಜಿಸುತ್ತ ದಾಸನಾಗಬೇಕು ಗುರುವಿನ ದಾಸನಾಗಬೇಕು ದಾಸನಾಗಬೇಕು ಗುರುವಿನ ದಾಸನಾಗಬೇಕು ಕಾಯ ವಾಚ ಮನದಲ್ಲಿ ಸೇವೆಗೈಯುತ್ತಾ ಗುರು ನೀನೇ ಎನ್ನುತ್ತಲಿ ಗುರು ನೀನೇ ಎನ್ನುತ್ತಲಿ ದಾಸನಾಗಬೇಕು ಗುರುವಿನ ದಾಸನಾಗಬೇಕು ಗುರುವಿನ ದಾಸನಾಗಬೇಕು ಎಲ್ಲಿಗೆ ಹೊರಟಿರುವೆ? ನಿಮ್ಮ ಸೇವೆಗಂತ ಡುಮಗೇರಿಗೆ ಬರ್ತಾ ಇದ್ದೆ ಗುರುಗಳೇ. ರೂಪಕ್ಕೆ ಹೇಗೆ ನೇತ್ರ ಮುಖ್ಯವೋ ಹಾಗೆ ಗುರುಕೃಪೆಗೆ ಗುರು ಸೇವೆಯೇ ಮುಖ್ಯ. ನಿರಭಿಮಾನವಾಗಿ ಅಂಥ ಗುರು ಸೇವೆಯಲ್ಲಿ ಪ್ರವರ್ತನಾಗಿರು. ಇಂದಿನಿಂದ ನೀನು ಕಬೀರ ದಾಸನೆಂದು ಪ್ರಸಿದ್ಧನಾಗ. ಕಬೀರ, ನಿನ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ವಿಚಾರಿಸುವ ಮನಸ್ಸಾಗಿದೆ. ವಿಚಾರಿಸಲೇ? ವಿಚಾರಿಸಿ ಗುರುಗಳೇ. ಕಬೀರ, ಜ್ಞಾನದಿಂದ ಸಾಧ್ಯವಾಗುವ ಮೋಕ್ಷ ಸಂಪಾದನೆಗೆ ವಿವೇಕ ಒಂದೇ ಸಾಕು. ಇದಕ್ಕೆ
ಮುಮುಕ್ಷುವು ಇತರ ಸಾಧನೆಗಳನ್ನು ಏಕೆ ಮಾಡಬೇಕು? ಗುರುಗಳೇ, ವೈರಾಗ್ಯವಿಲ್ಲದೇನೆ ವಿವೇಕ ನಿಲ್ಲಲಾರದು. ಹಾಗಾದರೆ ವಿವೇಕ ವೈರಾಗ್ಯ ಇವೆರಡೇ ಸಾಕಲ್ಲ, ಹೆಚ್ಚಿನ ಸಾಧನೆಗಳೇಕೆ? ಗುರುಗಳೇ, ಸಮಾಧಿ ಸಾಧನಗಳಿಂದ ವೈರಾಗ್ಯವು ಸ್ಥಿರವಾಗುವುದು, ಇಂದ್ರಿಯ ನಿಗ್ರಹದಿಂದ ಮನೋಜಯವು ಸಿದ್ಧಿಸುವುದು. ಆದ್ದರಿಂದ ಶಮೆಗೆ ದಮೆಯ ಸಹಾಯ ಬೇಕಾಗುವುದು. ಹೀಗೆ ಷಟ್ ಸಾಧನಗಳು ಒಂದಕ್ಕೊಂದು ಸಹಾಯವಾಗುವುದರಿಂದ ಅವೆಲ್ಲವೂ ಅವಶ್ಯವಿರುವವು ಅಲ್ಲವೇ ಗುರುಗಳೇ? ಕಬೀರದಾಸ, ಈ ಸಾಧನೆಗಳಿಂದ ಜೀವನಿಗೆ ಮರಣವೆಂದು ತಿಳಿ. ಯಾಮಳ ಶಾಸ್ತ್ರದಲ್ಲಿ ವಶಾಕರ್ಷಣಾದಿ ವಿಶೇಷ ಸಿದ್ಧಿಗಳನ್ನು ನೀನು ಸಾಧಿಸಿದಿ ಎಂದರೆ ಶಾಂತಿ ಸಿಗುವುದಿಲ್ಲವೇ? ಗುರುಗಳೇ, ನೀವು ಹೇಳಿದ ಈ ಸಾಧನೆಗಳು ಇಹದಲ್ಲಿ ಅಷ್ಟೇ ಅಲ್ಪ ಸುಖವನ್ನ ಕೊಟ್ಟು ಮುಂದ ನರಕಕ್ಕೂ ಒಯ್ತವ. ಕಬೀರ, ಹಾಗಾದರೆ ನಿನಗೆ ಪರದಲ್ಲಿ ಸುಖ ಬೇಕಾದರೆ ಪ್ರತೀಕ ಸಮಗ್ರಾದಿ ಉಪಾಸನೆಗಳನ್ನು ಮಾಡು, ಇಲ್ಲವೇ ಯೋಗವನ್ನು ಮಾಡು, ಇಲ್ಲವೇ ಯೋಗವನ್ನು ಸಾಧಿಸು. ಇದರಿಂದ ನಿನಗೆ ಉತ್ತಮ ಲೋಕಗಳು ಪ್ರಾಪ್ತವಾಗುವು. ಗುರುಗಳೇ, ಕರ್ಮವು ಕ್ಷಯವಾದ ಕೂಡಲೇ ಈ ಲೋಕಗಳಿಂದ ಜೀವನು ಪತನವಾಗುವ. ಆದ್ದರಿಂದ ನನಗೆ ಈ ಉಪಾಯಗಳು ಬೇಡ ಬೇಡ ಗುರುಗಳೇ. ಕಬೀರ, ಸರ್ವ ಪ್ರಾಣಿಗಳಿಗೂ ಇಹದಲ್ಲಿ ಸುಖ ಸಾಧನೆಗಳಾದ ವಿಷಯಗಳನ್ನು ಸಾಧಿಸು. ವ್ಯರ್ಥ ಏಕೆ ಒದ್ದಾಡುವೆ? ಶ್ರುತಿ ಹೀಗೆ ಹೇಳುತ್ತಿದೆಯಲ್ಲ ಗುರುಗಳೇ, ಕರ್ಮ, ಪ್ರಜಾ, ಧನ ಇವು ಯಾವುವು ಅಮೃತ ತತ್ವವನ್ನು ಹೊಂದಲಿಕ್ಕೆ ಸಾಧನಗಳಾಗುವುದಿಲ್ಲ. ತ್ಯಾಗ ಒಂದರಿಂದಲೇ ಅಮೃತ ತತ್ವ ಸಿದ್ಧಿಸುವುದು ಅಂತ. ಇದು ಸತ್ಯವೇ ಗುರುಗಳೇ? ಕಬೀರದಾಸ, ನಿಜಕ್ಕೂ ನೀನು ಜ್ಞಾನಿಯಾದೆ. ನಿನ್ನನ್ನು ಪರೀಕ್ಷಿಸಿದೆ ವಿನಃ ತಿರಸ್ಕರಿಸಲಿಲ್ಲ. ನಿನ್ನ ಹೃದಯ ಜ್ಞಾನ ಭಾಂಡಾರ, ಸಾಹಿತ್ಯದ ತವರೂರು. ನಿನಗೇನು ಅನುಗ್ರಹಿಸಲಿ ಎಂದು ನನ್ನ ಹೃದಯ ಕನಿಕರಿಸುತ್ತಿದೆ. ತಂದೆ, ನನಗೊಂದು ಮಹದಾಸೆ. ಹೇಳು ಕಬೀರ. ಗುರುಗಳೇ, ನಿಮ್ಮ ಚರಿತ್ರೆಯನ್ನ ಬರೆದು ವರ್ಣಿಸುವೆನು. ಅದನ್ನ ಶ್ರವಣ ಮಾಡುವುದರಿಂದ ಮಾನವರೆಲ್ಲ ಉದ್ಧಾರವಾಗುವರು. ಇದಕ್ಕೆ ತಮ್ಮ ಅಪ್ಪಣೆಯಾಗಬೇಕು. ಇದೇ ನನ್ನ ಮಹದಾಸೆ ತಂದೆ. ಓಂ ನಮಃ ಶಿವಾಯ. ತಥಾಸ್ತು. ನಿನ್ನಿಚ್ಛೆ ಇದ್ದಂತಾಗಲಿ. ಕಬೀರದಾಸ, ಶ್ರೀಮನ್ ನಿಜಗುಣರ ತತ್ವಗಳನ್ನು ನಿನಗೆಲ್ಲ ಅರಿಹಿದ್ದೇನೆ. ಆತ್ಮದಲ್ಲಿಯೇ ಶಿವಲಿಂಗ ಪೂಜೆ ಮಾಡುವುದು ಸರ್ವಶ್ರೇಷ್ಠ. ಪ್ರಪಂಚವೇ ಪರಮೇಶ್ವರನ ಪಾದಾರವಿಂದ. ನಿರ್ಮಲವಾದ ಶಾಂತಿ ಎಂಬುದೇ ಅಭಿಷೇಕ. ಭಾವ ಪರಿಪೂರ್ಣತೆಯೇ ವಸ್ತ್ರ. ಅರಿಷಡ್ವರ್ಗಗಳ ಆವರಿಸದಂತಿರುವುದೇ ಯಜ್ಞೋಪವೀತ. ಮಂಗಳಕರವಾದುದೆಲ್ಲ ಅಲಂಕಾರ. ಶಿವಧ್ಯಾನದ ಅನುಭವವೇ ಶ್ರೀಗಂಧ. ಪ್ರಣವನಾದವೇ ಪ್ರದಕ್ಷಿಣೆ. ಕರುಣಾರಸವೇ ಅಕ್ಷತೆ. ಮನಸ್ಸೇ ಪುಷ್ಪ. ವಿಷಯಾಭಿಲಾಷೆ ಇಲ್ಲದಿರುವುದೇ ಧೂಪ. ಎಡೆಬಿಡದೆ ಸ್ಮೃತಿ ಪಟಲದಲ್ಲಿರುವ ಜ್ಯೋತಿ ಪ್ರಕಾಶವೇ ಜ್ಯೋತಿ. ಭೇದ ಭಾವನೆ ದೂರದ ಬುದ್ಧಿಯೇ ನೈವೇದ್ಯ. ಅಸಮ ಸ್ವರೂಪದ ಸತ್ವಾದಿ ಗುಣವೃತ್ತಿಯೇ ತಾಂಬೂಲ. ಪ್ರಣವನಾದವೇ ಪ್ರದಕ್ಷಿಣೆ. ಶಿವಾದಿ 36 ತತ್ವಗಳ ಖಚಿತ ಜ್ಞಾನವೇ ನಮಸ್ಕಾರ. ನ್ಯಾಯವಾದ ಯೋಗ ಮಾರ್ಗದಿಂದ ತನ್ನನ್ನು ಪರಮಾತ್ಮನೊಂದಿಗೆ ಏಕೀಕರಿಸಿ ಆನಂದಿಸುವುದೇ ವಿಸರ್ಜನೆ. ಈ ವಿಧವಾಗಿ ಭಾವಿಸಿ ನಿನ್ನ ಮಹದಾಸೆಯನ್ನು ಪೂರೈಸಿಕೊಂಡು ಮೋಕ್ಷ ಪಡೆ. ನಿನ್ನಿಂದಲೇ ನನ್ನ ಚರಿತ್ರೆ ಪ್ರಪಂಚದ ತುಂಬೆಲ್ಲ ಹಬ್ಬಲಿ. ನಡೆ ಕಬೀರದಾಸ, ಕೈಲಾಸ ಮಂಟಪಕ್ಕೆ ಹೋಗೋಣ. ನಡೆಯಿರಿ ಗುರುಗಳೇ, ನಡೆಯಿರಿ. ದಾಸನಾಗಬೇಕು, ಗುರುವಿನ ದಾಸನಾಗಬೇಕು. ದಾಸನಾಗಬೇಕು,
ಗುರುವಿನ ದಾಸನಾಗಬೇಕು. ಕಾಯ ವಾಚ ಮನದಲ್ಲಿ ಸೇವೆಗೈಯುತ್ತ ಗುರು ನೀನೇ ಎನ್ನುತ್ತಲಿ, ಗುರು ನೀನೇ ಎನ್ನುತ್ತಲಿ ದಾಸನಾಗಬೇಕು, ಗುರುವಿನ ದಾಸನಾಗಬೇಕು, ದಾಸನಾಗಬೇಕು, ಗುರುವಿನ ದಾಸನ. ಶರಣು ಶರಣಾರ್ಥಿಗಳು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು. ಓಂ ನಮಃ ಶಿವಾಯ. ಮಹಾಪ್ರಭುಗಳೇ, ಆಸನದ ಮೇಲೆ ಕುಳಿತುಕೊಳ್ಳಿರಿ. ಅಪ್ಪಣೆ ನೀವು ಗುರುಗಳೇ. ಕುಳಿತುಕೊಳ್ಳಿರಿ. ಒಂದು ಸಲ ನಿಮ್ಮನ್ನು ನೋಡಬೇಕು ಅಂತ ಮನಸ್ಸಾಗಿತ್ತು, ನೀವೇ ದಯ ಮಾಡಿಸಿದಿರಿ. ಇದು ನಮ್ಮ ಸುದೈವ. ಮಹಾಸ್ವಾಮಿಗಳೇ, ಇದು ನಿಮ್ಮ ಸುದೈವವಲ್ಲ, ನನ್ನ ಪುಣ್ಯದ ಭಾಗ್ಯ. ಬರೀ ಮಹಾರಾಜನಾದ ಮಾತ್ರಕ್ಕೆ ಮುಕ್ತಿ ದೊರೆಯುವುದಿಲ್ಲ. ಗುರುಗಳ ಪಾದ ಸೇವೆ, ಸಜ್ಜನರ ಸಹವಾಸ, ಶಿವಪೂಜೆ, ಇಂದ್ರಿಯ ನಿಗ್ರಹ, ವೈರಾಗ್ಯ, ತಿಳುವಳಿಕೆ, ಸತ್ಯ ಧರ್ಮದ ಆಚರಣೆ ನಿಮ್ಮಂಥವರ ಸೇವೆಯಿಂದಲೇ ಸಿಗುತ್ತವೆ ವಿನಃ ಮಹಾರಾಜನಾದ ಮಾತ್ರಕ್ಕೆ ಸಿಗುವುದಿಲ್ಲ ಗುರುಗಳೇ. ಮಹಾರಾಜನ ನುಡಿಗಳು ಮುತ್ತಿನಂಥ ನುಡಿಗಳು. ಅಂತೆಯೇ ನಿಮಗೆ ಆದಿಶಕ್ತಿಯ ಕರುಣೆಯಾಗಿದೆ ಮಹಾರಾಜರೇ. ಸದ್ಗುರುವಿನ ಪಾದದ ಕಮಲದ ಧೂಳನ್ನು ಪೂಜಿಸುವ ನಿಮ್ಮ ಗುರುಭಕ್ತಿಯೇ ನಿಮ್ಮನ್ನು ಎತ್ತರವಾಗಿರಿಸಿ ಮುಕ್ತಿ ಸೋಪಾನದತ್ತ ಕರೆದೊಯ್ಯುವುದು. ಹೇ ದೇವರ ದೇವನಾದ ಮಹಾದೇವನೇ, ನೀನು ಜನ್ಮ ಜನ್ಮಾಂತರಕ್ಕೂ ನನಗೆ ಒಳ್ಳೆಯ ಗುಣಗಳನ್ನೇ ದಯಪಾಲಿಸು. ಕಷ್ಟದ ಸಮಯ ಬಂದಾಗ ಧೈರ್ಯವನ್ನು, ಅಪರಿಮಿತ ಐಶ್ವರ್ಯ ಬಂದಾಗ ನಮ್ರತೆಯನ್ನು, ತಾರುಣ್ಯಾವಸ್ಥೆಯಲ್ಲಿ ನಿರ್ವಿಕಾರತೆಯನ್ನು, ಹಿಡಿದ ಕಾರ್ಯವನ್ನು ಬಿಡದಿರುವಂತಹ ಹಠವನ್ನು ದಯಪಾಲಿಸು ತಂದೆ, ದಯಪಾಲಿಸು. ಓಂ ನಮಃ ಶಿವಾಯ. ಮಹಾರಾಜರೇ, ಗುರುಗಳೇ, ಜ್ಞಾನಶಕ್ತಿಯೇ ಮೂಲವಾಗಿದೆ. ವಿವಾಹ ಸಮಯದಲ್ಲಿನ ಸರಸ ಸಲ್ಲಾಪಗಳು, ಯೌವನದ ಕನಸಿನಲ್ಲಿ ಕಂಡ ಹಣ, ಸ್ತ್ರೀ ಕಳೆ, ಯೌವನದ ಮಾಧುರ್ಯ, ವಿಷಯ ಸುಖ, ವಿನಾಕಾರಣ ಪಡೆದುಕೊಳ್ಳುವ ಹಣ ಶಾಶ್ವತವಾದವುಗಳಲ್ಲ. ಅಂತಹವುಗಳನ್ನು ನಂಬಬೇಡಿರಿ. ಏಕೆಂದರೆ ಅದಕ್ಕೆ ಕಾಲ ನಿರ್ಬಂಧವಿದೆ. ಸಮಯ ಮೀರಿದ ನಂತರ ಅವು ಮಾಯವಾಗುವು.
ಎಲ್ಲರೊಂದಿಗೂ ಪ್ರೇಮದಿಂದಿರುವುದೇ ಜೀವನದ ಯೋಗ್ಯ ಮಾರ್ಗವಾಗಿದೆ. ಎಲ್ಲರನ್ನೂ ಮಕ್ಕಳಂತೆ ಕಾಣುವ ನಿಮ್ಮ ತೂಕ ಸಮವಾಗಿದೆ. ಇನ್ನು ಮುಂದೆ ಶಿವಧ್ಯಾನದಲ್ಲಿಯೇ ಕಾಲ ಕಳೆಯಿರಿ. ಧನ್ಯನಾದ ತಂದೆ, ಧನ್ಯನಾದೆ. ನಿಮ್ಮ ವಾಣಿಯನ್ನು ಅಮೃತವಾಣಿ ಎಂದು ಸ್ವೀಕರಿಸುವೆ. ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ನನ್ನನ್ನು ಆಶೀರ್ವದಿಸಿ ಹೋಗಲು ಅಪ್ಪಣೆ ಕೊಡಿ ಗುರುಗಳೇ. ಓಂ ನಮಃ ಶಿವಾಯ. ಹೇಮಪ್ಪ, ಓಂ ನಮಃ ಶಿವಾಯ. ಮಹಾರಾಜರೇ, ನಿಮ್ಮ ಒಡೆತನ ಶಾಶ್ವತವಾಗಿರಲಿ. ನಿಮ್ಮ ಭಕ್ತಿಯೇ ನಿಮ್ಮನ್ನು ರಕ್ಷಿಸಲಿ. ಹೋಗಿ ಬನ್ನಿ. ಮೈಸೂರು ಮಹಾರಾಜರಿಗೆ, ಮೈಸೂರು ಮಹಾರಾಜರಿಗೆ, ಓಂ ನಮಃ ಶಿವಾಯ. ಹೆಂಗಸರು ಕೂಡ ಒಡ ಕೊಡೋದಕ್ಕ ಸ್ಟೋ ಮರಿಯ ದೌಡ್ ದೌಡ್ ಬರೋದಲ್ಲ. ಪ್ರೀತಿನೇ ಆದ್ಯಾರೆ ತಂದ ನಮ್ಮ ಆದ್ಯಾರೆ ತಂದ ನಮ್ಮ ಬಾವಿಗೆ ಹಸುವಿನಲ್ಲೂ ಹಬ್ಬನೇ ದಿನವು ನಿತ್ಯ ಯುಗಾದಿನೇ ಹಸುವಿನಲ್ಲೂ ಹಬ್ಬನೇ ದಿನವು ನಿತ್ಯ ಯುಗಾದಿನೇ ನನ್ನ ನಿಮ್ಮ ಪ್ರೀತಿಗೆ ಪ್ರೀತಿಗೆ ಆದ್ಯಾವ್ರೆ ನಮ್ಮ ಪಾವನ ಪ್ರೀತಿನೇ ಆದ್ಯಾವ್ರೆ ತಂದ ನಮ್ಮ ಬಾಳಿನ. ಈ ಗಂಡಸರಿಗೆ ಅರುಣ, ಈ ಗಂಡಸರಿಗೆ ಅಲ್ಲ, ನೀನು ಗಂಡಸೆ ಅಲ್ಲ, ಸಮಾಧಾನ ಅನ್ನೋದೇ ಕೊಟ್ಟಿಲ್ಲ ನೋಡಿ ದೇವ್ರು. ಅಲ್ಲ ಹುಚ್ಚಿ, ನಾವ್ ಎದಕ್ ಹೊಂಟದವ ಈಗ? ಮೊದ್ಲ ಸಿದ್ಧಾವ್ರ ದರ್ಶನಕ್ಕೆ ಹೊಂಟವಿ. ಹೇಳಿ ಕೇಳಿ ಸಾಧು ಮಂದಿ ಅವರು ಯಾವಾಗ ಮಾಡ್ದಾಗ ಇರ್ತಾರ ಇರೋದೆಲ್ಲ ಗೊತ್ತಾಗಲ್ಲ. ಭಕ್ತರ ಮ್ಯಾಲ ಅಪೇಕ್ಷೆ ಅಪ್ಪರು ಭಕ್ತರ ಮನೆಗೆ ಹೋಗ್ತಾ ಇರ್ತಾರ. ಅವ್ರ ಅಪ್ಪರ್ ಮಾಡ್ದಾಗಿದ್ದ ಕೈಲೇ ಅವ್ರ ಆಶೀರ್ವಾದ ಪಡಿಬೇಕು. ಅದಕ್ಕ ನಾ ದೌಡ್ ಬಾ ಅಂದೆ. ನೀ ಅಲ್ಲೇ ಹೂ ಹೊರ್ಕಂದ್ ಮುಟ್ಕಂತ ನಿತ್ಕಂದ್ರ ನಾ ಕರ್ದ ತಪ್ಪ ಧ್ವನಿಗ. ಅಯ್ಯೋ, ನೀವ್ ಹೇಳಿದ್ರಾಗ ಏನು ತಪ್ಪಿಲ್ಲ ಬಿಡ್ರಿ. ಹೆಂಗಸರಿಗೆ ಹೂ ಕಂಡ್ರೆ ಬಾಳ ಆಸೆಪ್ಪ. ಅದಕ್ಕ ಅಲ್ಲೇ ಗಿಡ ಕಾಣ್ತು, ಅಲ್ಲೇ ಹರ್ಕೊಂಡು ದೌಡ್ ದೌಡ ಪೂಣಿಸ್ಕೊಂಡು ಮುಟ್ಕೊಂತ ಬಂದೆ. ಏನ್ ತಪ್ಪೈತಿ? ಅಲ್ಲ ರೀ ಇವ್ರ ಹೆಣ್ಮಕ್ಳಿಗೆ ಐಶ್ವರ್ಯ ಅಂದ್ರೆ ಏನು? ಏನು? ಮೂಗುತಿ, ಕುಂಕುಮ, ಹಸಿರು ಬಳೆ, ಸುತ್ತಕಾಲುಂಗ್ರ, ಹೌದು, ಮಾಂಗಲ್ಯ, ಇವೇ ಎಲ್ಲ ಐಶ್ವರ್ಯ. ಇದನ್ ಬಿಟ್ರೆ ಅವ್ರಿಗೆ ಇನ್ನೇನ್ ಬೇಕಾಗೈತಿ? ಏನಿಲ್ಲ, ಅದ್ರಾಗ ಮಂದಿ ಗಂಡ್ಮಕ್ಳು ಮಕ್ಕಳು ಮುರಿಯೋದು. ಅದಕ್ಕ ನಿಮ್ಗೆ ಸುಳ್ಳು ಹೇಳಿ ಸಾಮಾನು ಹಾಕೊಂಡಿನಿ ನಾನು. ಹೌದು, ಮದ್ವೆ ಆದಾಗಿನಿಂದ ನನಗೆ ಕೌದಿ ಹೊಲಿಯೋದಂತ ಬಿಡಿಸ್ಬಿಟ್ರಿ. ಮತ್ತೆ ನೀವೇನು ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಳಿಂಗ ಅಂತೇಳಿ ಹೆಗಲ ಮೇಲೆ ಬಾರ್ಕೋಲ್ ಹಾಕೊಂಡು ಹೊಂಟ್ರಲ್ಲ. ಶೋಭಾ, ಎಂದು ನಾವು ನಮಗೆ ಎಂದು ಸಿದ್ಧಾವ್ರ ಆಶೀರ್ವಾದ ಆತ, ಅವ್ರ ಸೇವಾ ಮಾಡಕ್ ಹತ್ತಿಂದ ನಮ್ಮ ಜೀವನನ ಎಲ್ಲ ಬದಲಾಗಿ ಹೋಗ್ಬಿಟ್ಟತ್ ನೋಡ. ಹುಬ್ಬಳ್ಳಿ ಬಸವನಗೌಡ್ರ ಹೊಲ್ದಾಗ ಕಮ್ತ ಹೊಡ್ಯಾಕತ್ತೇನೆ. ಶೋಭಾ, ಏಯ್ ಎತ್ತಾಗ ನಾನು ಯಾರಿಗಿಂತ ಹೇಳಿ? ಅಲ್ಲ, ನಾವು ಹಿಂದ ಸಿದ್ಧಾವ್ರ ದರ್ಶನಕ್ಕೆ ಹೋಗಿ ಬಂದ್ವಲ್ಲ, ಅವಾಗಿನಿಂದ ನಮ್ಮ ಜೀವನನ ಬದಲಾಗಿ ಬಿಟ್ಟತಿ. ಹಗಲೆಲ್ಲ ಹುಬ್ಬಳ್ಳಿ ಬಸವನಗೌಡ್ರ ಹೊಲ್ದಾಗ ಕಮ್ತ ಮಾಡ್ಯೋದು, ಸಾಯಂಕಾಲ ಹೋಗಿ ಅಪ್ಪರ ಮಠದಾಗ ಸೇವೆ ಮಾಡೋದು. ಅಪ್ಪರ ಆಶೀರ್ವಾದದಿಂದ ತಿರುಗಿ ತಿರುಗಿ ತಿನ್ನೋದು ತಪ್ಪು ಹೋಗ್ಬಿಟ್ಟತಿ. ಹೌದು ನೋಡು, ನೀವೇನಾರ ಹೇಳ್ರಿ, ಒಟ್ಟ
ಅಪ್ಪರ ಆಶೀರ್ವಾದದಿಂದ ನಾವು ಯಾವುದೇ ಚಿಂತೆ ಇಲ್ದಂಗ ಆರಾಮಾಗದೀವಿ. ಆದ್ರೆ ಏನ್ ಮಾಡೋದು, ಆ? ನನ್ನ ತಮ್ಮ ಅರುಣಾಗ ಒಬ್ಬ ಅಳಿಯ ಹುಟ್ಲಿಲ್ಲಲ್ಲ ಅಂತ ಚಿಂತೆ, ಮಕ್ಕಳ ಚಿಂತೆ ಹೆಚ್ಚಾಗೈತಿ. ಹೌದಾ ಮರೆಯ, ಆ? ನೀನು ದೊಡ್ಡದಾಗಿ ಗಂಡಸ್ತಾರ ಮದುವೆಗಿಂತ ಮುಂಚೆ ಹೋದ ವರ್ಷ 10 ವರ್ಷದ ಕೆಳಗ ಆ. ಮದುವೆ ಮಾಡ್ಕೊಂಡು ಹೋಗು, ಹರ್ಷ ತುಂಬೋದ್ರೊಳಗ ಛತ್ರಪತಿ ಶಿವಾಜಿ ಅಂತ ಮಗನ ಹೊಡೆದು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಹೌದಾ ಗಂಡಸ? ಏನ್ ಕ್ಯಾಕೆ ಹೊಡಿತ್ರಿ ಎಲ್ಲ ನಮ್ಮ ಹಿರಿಯನ್ ಬರೇ ಮಾತಾಡ ಏಯ್! ಏನು ಇಲ್ಲ. ಅಲ್ಲೇ ಏನ್ ತಿಳುವಳಿಕೆ ಐತಿ ಅಂತ ಮಕ್ಕಳಾಗಕ್ಕೂ ಪುಣ್ಯ ಬೇಕು. ಹೆಂಗ ಸಿದ್ದಾಳ್ರ ಅಪ್ಪರ್ ಬೆನ್ನಿ ಬಿದ್ದವಿ, ಇವತ್ತು ನಾಳೆ ಮಕ್ಕಳು ಕೊಡ್ತಾನ ನಮ್ಮಪ್ಪ. ಶೋಭಾ ಮಕ್ಕಳು ಆಗ್ಬೇಕಂದ್ರ ಹೆಂಡತಿ ಆದಾಕಿ ಗಂಡಗ ವಿಶೇಷ ಪ್ರೀತಿ ಹೆಚ್ಚಿಗೆ ಪ್ರೀತಿ ತೋರಿಸಿದ್ರನ ಮಕ್ಕಳಾಗದು. ಯಾಕಪ್ಪ ನಿಮ್ ಹೇಳ್ತಿ ನಿಮಗೆ ಹೆಚ್ಚಿಗೆ ತೋರ್ಸೋಣ ಅದ್ ಕ್ಯಾಕೆ ಹೊಡಿತೀರಲ್ಲ? ಹೆಚ್ಚಿಗೆ ಪ್ರೀತಿ ಅಂದ್ರೆ ಏನು ಸ್ವಲ್ಪ ಬಿಡಿಸಿ ಹೇಳ್ರಿ. ಹೆಚ್ಚಿಗೆ ಪ್ರೀತಿ ಅಂದ್ರ ನೋಡು, ಹೆಂಡತಿ ಆದಾಕಿ ಬರೀ ಕಸ ಹೊಡಿಯೋದು, ಮುಸುರಿ ತಿಕ್ಕೋದು, ಅಡಿಗೆ ಮಾಡೋದು, ಹಾಸಿ ಕೊಡೋದು, ಮಕ್ಕಳನ್ನ ಸಾಲಿ ಕಳ್ಸೋದು, ಮಕ್ಕಳಾಗಿಲ್ಲ ಇದನ್ನು ಮಾಡಿದ್ರ ಮಕ್ಕಳಕ್ಕವ. ಇದು ತಾಳಿ ಕಟ್ಸ್ಕೊಂಡದ್ದು ಮಾತ್ರಕ್ಕ ಮಾಡ್ತಾಳ ಹೆಂಡತಿ ಆದಾಕಿ. ಆದ್ರ ರೊಕ್ಕ ಕೊಟ್ರಿ ಈ ಬದುಕು ಯಾರಾದ್ರೂ ಬಂದ್ ಮಾಡಿ ಹೋಕಾರ. ಆದ್ರ ಮಕ್ಕಳು ಬೇಕಂದ್ರ ಹೆಂಡತಿ ಆದಾಕಿ ವಿಶೇಷ ಪ್ರೀತಿ ಹೆಚ್ಚಿಗೆ ಪ್ರೀತಿ ತೋರಿಸ್ಲೇಬೇಕು. ವಿಶೇಷ ಪ್ರೀತಿ ಹೆಚ್ಚಿಗೆ ಪ್ರೀತಿ ಬ್ಯಾರೆ ಪ್ರೀತಿ ಅಂದ್ರೆ ಏನದು? ಈಗ ಬಂದ್ ನೋಡು, ಹೇಳ್ತಂಗ ಕೇಳು. ಈಗ ಮಾಡ್ಕೊಂಡ್ ಗಂಡ ಮನಿಗ್ ಬಂದು ಕದ ಬಡುದ ಅಂತ ತಿಳ್ಕ, ಅವನ್ ಕದ ಬಡಿಯತಿಗೆ ಅವನ ಕಾಲಿಗೆ ಹೋಗಿ ತುಂಬಿ ಚೆಂಪ್ ತಗಂದ ಕೊಡಬಾರ್ದು ನೀರ. ಮತ್ತೇನ್ ಮಾಡ್ಬೇಕ್ರಿ? ಏನು ಮಾಡ್ಬೇಕಂದ್ರ ತುಂಬಿ ಚೆಂಬ ಕೈಯಾಗ ಹಿಡ್ಕಂದು ಗಂಡ ಬರತಿ ಕದ ತೆಗದ ಗಂಡ ಹೆಂಡತಿ ಮುಖ ಒಮ್ಮೆ, ಹೆಂಡತಿ ಗಂಡನ ಮುಖ ಒಮ್ಮೆ ನೋಡ್ತಾ ಹಿಂಗ ಒಮ್ಗೆ ಕಣ್ಣು ಹೊಡೆದ್ ಬಿಡ್ಬೇಕು. ಅವಾಗ ನೋಡ ಮಾಡ್ಕೊಂಡ್ ಗಂಡ ಕದ ಜಡದ ಪ್ರೀತಿ ಮಾಡಕ್ ಹಚ್ಚಿದ ಅಂದ್ರೆ ಹೇಳ್ದ ಮಕ್ಕಳು ಬರ್ತಾವ. ಕೂಳು ಬೇಡ ನೀರು ಬೇಡ, ಹಂಗ ಪ್ರೀತಿ ಮಾಡ್ತಾ. ಹ್ಞೂ ಅಂದ್ರೆ ಕಥೆ ಹೇಳಿ. ಅದಕ್ಕ ಇಷ್ಟಕ್ಕೊಂದು ಹೇಳಾಕತ್ರಿ ಏನು? ಹೌದಲ್ಲ? ಅಯ್ಯೋ ಬಿಡ್ರಿ, ಮಡಿ ಹಿಡಿಯಿಂದ ಮಠ ಕೊಟ್ಟಿವಿ, ನೀವೇನ್ರಿ ಹಾದ್ಯಾಗ ತೆಗ್ ಬಿಡಕತ್ರಿ? ಯಾರು ಬಂದ್ ನೋಡ್ರಿ ಏನ್ ಅನ್ಕೊಂಡ? ಏ ಶೋಭಾ, ಇಲ್ಲಿ ನನ್ನ ನಿನ್ನು ಬಿಟ್ರಿ ಯಾರು ದಾರ್ಯಾಗ ಇಲ್ಲಿ ನಾವ ಅವ. ಶೋಭಾ ಇವತ್ ಎಷ್ಟು ಚಂದ ಕಾಣ್ತಿ ಅಂದ್ರ ನೀನು. ಅಪ್ಸರೆ ಕಣ್ಣ ಕಾಣ್ತಿ ನೋಡ. ಶೋಭಾ ನಿಮ್ಮ ಅಪ್ಪ ಹೆಂಗಾರ ಹುಡ್ಸಿದ್ದ ನಿನ್ನ ಅಂತ. ಅಲ್ಲೇ ಹಂಗಲ್ಲ, ರತಿದೇವಿಯನ್ನೇ ಭೂಲೋಕಕ್ಕೆ ತಂದು ಇಳಿಸ್ದಂಗಾಗೈತಿ. ಶೋಭಾ ಏನು ನಿನ್ನ ಕಾಲು ದುಂಡನೆ ಬಾಳಿ ಕಂಬ, ಏನು ನಿನ್ನ ದೇಹ ಬಳುಕುವ ಬಳ್ಳಿ, ಈ ನಿನ್ನ ತುಟಿ ಬಿಡಬಾರ್ದು ಅನಿಸ್ತೈತಿ. ಹಿಂದಕ್ಕೆ ಸರಿ ಸಾಕ್ ಬಿಡ್ರಿ. ಅಲ್ಲ ನಿನ್ನ ಗಲ್ಲ ಸೇಬು ಹಣ್ಣಿನ ಹಂಗದ. ಹಿಂದಕ್ಕೆ ಸರ್ರಿ, ನೀವು ನನ್ನ ಮುಟ್ಟಕ್ಕೆ ಬರ್ಬೇಡ್ರಿ. ನೀವೇನೋ ವರ್ಣನೆ ಮಾಡಂಗಿದ್ರ ಮೂರ್ ಅರ್ಧಾರಿ ದೂರ ನಿಂತು ಮಾತಾಡ್ರಿ, ಅರ್ಧಾರಿ ದೂರ ನಿಂತು ವರ್ಣನೆ ಮಾಡ್ರಿ. ಹಂಗ ಮಾಡಿದ್ರೆ ರುಚಿ ಬರ್ತೈತೇನೆ. ಉಪ್ಪು ಹಾಕ್ತೀನಿ ಹೇಳ್ರಿ. ನಿನ್ನ ಮೂಗು ಗಿಣಿ ಮೂತಿನಂತ, ಕವಳಿ ಹಣ್ಣಿನಂತ ಕಣ್ಣು, ಕಾಮನ ಬಿಲ್ಲಿನಂತ ಹುಬ್ಬು, ಕಣ್ಣಿನ ಒಳಗೆ ಹಸಿರು ಬಣ್ಣದ ಗುಡ್ಡಿ, ನಾಭಿ ಆಗಲ ನಿನ್ನ ಹಣೆ. ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ನಿಂತ್ರ ಒಂದು ಹೆಜ್ಜಿನ ಮುಂದೆ ಕಾಲ್ ಕಿತ್ ಇಡಂಗಾಗಲ್ಲ ನೋಡ, ಅಷ್ಟು ಸೌಂದರ್ಯವಾಗಿ ಕಾಣ್ತೀವಿ. ನೀವೇನು ಕಮ್ಮಿ ಇದ್ರಿ ಶೋಭಾ. ಏನೋ ಹಳ್ಳಿ ಹಳ್ಳಿ ತಿರುಗಿದ್ರು ಯಾರ ಕೈಗೂ ಸಿಗದಂಗ ನನ್ನ ಕಡೆಯಿಂದ ತಾಳಿ ಕಟ್ಸ್ಕೊಂದಿಯಲ್ಲ, ಅದು ನನ್ನ ಪುಣ್ಯ. ನಾವು ನಮ್ಮ ಚೇರ್ಮನ್ ಮಾವಾರ ಹೋಗಿ ಕಾಲು ಹಿಡ್ಕೋಬೇಕಾದ್ರು. ಹೌದ್ರಿ ಹಿರಿಯ,
ಅವ್ರೇನ್ ಬಂದ್ ನಮಗ್ ಮದ್ವಿ ಮಾಡಿಸಿದ್ರಲ್ಲ ಹಾ. ಅವ್ರು ನಮ್ ಭಾಗದ ದೇವ್ರು. ಸಾಲಿ ಇನ್ನೊಂದ್ ಚೇರ್ಮನ್ ಸರಿ ಅದಾರ ಹ್ಮ್? ಸಾಲಿಗೆ ಚೇರ್ಮನ್ ಅದಾರ ಅವ್ರು ಹೌದನ? ಅಯ್ಯ ಚೇರ್ಮನ್ರಿದ್ರು ನಾವು ಬೇಕಾದ ಕೆಲಸ ಮಾಡ್ಕೋಬೋದಲ್ಲ ನಾವು ಒಳಗಿಂದೊಳಗ. ಹೊರಗ ಒಳಗ ಕುಡಿಯ ಮಾಡ್ಕ್ಯಾವ ಹಂಗ ಮಾಡೋಣ. ಅವ್ರು ಸಿಕ್ಕ್ರಂದ್ರ ನಾನಂತೂ ಉದ್ದಕ್ ಪಾದಕ್ ಬಿದ್ದು ಬಿಡ್ತೀನಿ ನೋಡು. ಅಷ್ಟ ಅಲ್ಲ ರೀ, ನೀವು ನನ್ನ ಅವಾಗಿನಿಂದ ಇವನ್ ಸುತ್ತ ಕಣ್ಣಿಟ್ಟು ಕಣ್ಣಾಗಿಸಿ ನನ್ನನ್ನ ಜಾಪಾನ ಮಾಡ್ಕೊಂಡು ಬಂದ್ರಲ್ಲ, ನಿಮ್ಮ ಸಲುವಾಗಿ ಕೈ ಹಿಡಿದು ನಿಮಗೆ ರಸಗುಲ್ಲ ಕೊಡುವೆ, ಹಾಡಂದು ಹಾಡುವೆ ನನ್ನ ರಾಜ. ಮುತ್ತೊಂದ ಕೊಡುತ್ತೇನೆ ಬಾರೆ, ಸಿಹಿ ಮುತ್ತೊಂದ ಕೊಡುತ್ತೇನೆ ಬಾರೆ, ಮುತ್ತೊಂದ ಕೊಡುತ್ತೇನೆ ಬಾರೆ, ಸಿಹಿ ಮುತ್ತೊಂದ ಕೊಡುತ್ತೇನೆ ಬಾರೆ. ಕಲ್ಲಕ್ಕೆ ಬೆಲ್ಲ ಕೊಡ್ತೇನೆ ಬಾರೆ ಬಂಗಾರಿ, ಮೆಲ್ಲನ ಬಂದು ಒಪ್ಪು ಬಾರೆ ಸಿಂಗಾರಿ. ಕಲ್ಲಕ್ಕೆ ಬೆಲ್ಲ ಕೊಡ್ತೇನೆ ಬಾರೆ ಬಂಗಾರಿ, ಮೆಲ್ಲನ ಬಂದು ಒಪ್ಪು ಬಾರೆ ಸಿಂಗಾರಿ. ಗೊಂಗು ನನಗೈತಿ ಮಾವ, ನನಗೊಂಗು ನಿನಗೈತಿ, ನಿನಗೊಂಗು ನನಗೈತಿ ಮಾವ, ನನಗೊಂಗು ನಿನಗೈತಿ. ಹಣ್ಣು ಮಾಗಿ ನಿಂತೈತಿ ತಿನ್ನಕ, ಬೇಗ ಬಂದು ಒಪ್ಪ ಬಾರೋ ಸನಿಹಕ. ಹಣ್ಣು ಮಾಗಿ ನಿಂತೈತಿ ತಿನ್ನಕ, ಬಂದು ಒಪ್ಪ ಬಾರೋ ಸನಿಹಕ. ಮುತ್ತೊಂದ ಕೊಡುತ್ತೇನೆ ಬಾರೆ, ಸಿಹಿ ಮುತ್ತೊಂದ ಕೊಡುತ್ತೇನೆ ಬಾರೆ, ಮುತ್ತೊಂದ. ನೀನಂತ ಕಣ್ಣ ಜೇನಂತ ಹೆಣ್ಣ, ಚೆಂದುಟಿಗೆ ಸಿಹಿ ಮುತ್ತನ ನೀಡಲಾನ. ನೀನಂತ ಕಣ್ಣ ಜೇನಂತ ಹೆಣ್ಣ, ಚೆಂದುಟಿಗೆ ಸಿಹಿ ಮುತ್ತನ ನೀಡಲೇನ. ಈ ನಿನ್ನ ನಡು ಸಣ್ಣ ಕೆನ್ನೆ ಕೆಂಪು ಬಣ್ಣ, ಈ ನಿನ್ನ ನಡು ಬಣ್ಣ ಕೆನ್ನೆ ಕೆಂಪು ಬಣ್ಣ. ಒಂದಾಗಿ ಸೇರೋಣ ಬಾ 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 ಬಾ, ಒಂದಾಗಿ ಸೇರೋಣ ಬಾ 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 ಬಾ. ನಿನಗೊಂದು ನನಗೈತಿ ಮಾವ, ನನಗೊಂದು ನನಗೈತಿ, ನಿನಗೊಂದು ನನಗೈತಿ ಮಾವ, ನನಗೊಂದು ನಿನಗೈತಿ. ಕನಸಲ್ಲಿ ಬಂದೆ ಮನಸ್ಸಲ್ಲಿ ನಿಂದೆ, ಮನಕ್ಕೆ ಹರುಷ ನೀನೆಂದು ತಂದೆ. ಕನಸಲ್ಲಿ ಬಂದೆ ಮನಸ್ಸಲ್ಲಿ ನಿಂದೆ, ಮನಕ್ಕೆ ಹರುಷ ನೀನೆಂದು ತಂದೆ. ನಿಹಾಲು ನಾಜೇನು ಬಿಡ್ತಾಗ ಇನ್ನೇನು, ನಿಹಾಲು ನಾಜೇನು ಬಿಡ್ತಾಗ ಒಂದಾಗೆ ಸೇರೋಣ ಬಾ 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 ಬಾ, ಒಂದಾಗೆ ಸೇರೋಣ ಬಾ 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 ಬಾ. ಮುತ್ತೊಂದ ಕೊಡುತ್ತೇನೆ ಬಾರೆ, ಸಿಹಿ ಮುತ್ತೊಂದ ಕೊಡುತ್ತೇನೆ ಬಾರೆ, ಹೇ ಮುತ್ತೊಂದ ಕೊಡುತ್ತೇನೆ ಬಾರೆ, ಸಿಹಿ ಮುತ್ತೊಂದ ಕೊಡುತ್ತೇನೆ ಬಾರೆ. ಬೆಲ್ಲಕ ಬೆಲ್ಲ ಕೊಡ್ತೀನಿ ಬಾರೆ ಬಂಗಾರಿ, ಬೆಲ್ಲನ ಬಂದು ಒಪ್ಪು ಬಾರೆ ಸಿಂಗಾರಿ.
ಗಲ್ಲದ ಬೆಲ್ಲ ಕೊಡ್ತೀನಿ ಬಾರೆ ಬಂಗಾರಿ ಬೆಲ್ಲದ ಬಂದು ಒಪ್ಪು ಬಾರ್ಯ ಸಿಂಗಾರಿ ನನಗೊಂದು ನನಗೈತಿ ಮಾವ ನನಗೊಂದು ನಿನಗೈತಿ ನನಗೊಂದು ನನಗೈತಿ ಮಾವ ನನಗೊಂದು ನಿನಗೈತಿ ಹಣ್ಣು ಮಾಗಿ ನಿನ್ನೈತಿ ಸಿದ್ಧಾಗ ಅಪ್ಪ ಬಾರ ಸರಿ ಹೇಳ್ತಾನೆ ಹಣ್ಣು ಮಾಗಿ ನಿನ್ನೈತಿ ಸಿದ್ಧಾಗ ಅಪ್ಪ ಬಾರ ಸರಿ ಅಲ್ಲೇ ಶುಭ ಹೆಂಗ್ ತಿಳಿಯದಾರ ಹೆಂಗ್ ತಿಳ್ತೈತಿ ನಿನಗೆ? ಏಯ್ ಮನುಷ್ಯನ್ ಸ್ವಾರ್ಥಾಗದಿಲ್ಲ ಅಲ್ಲೇ ನೋಡು ನಮ್ಮ ನಸೀಬ ನೋಡು. ಯಾಕ ಯಾಕಂದ್ರೆ ಹೇಳ್ತೇನೆ ಕೇಳು. ಏನೋ ನಮ್ ದೈವ ಏನು ಹೇಳಕತ್ತಾರ ಏನ್ ಏಯ್. ದೈವ ಶೋಭಾ ಓಯ್ ಬ್ಯಾರೆ ತಲೆ ಕೆಡ್ಸಬಾರ್ದು. ತಡಿ ಎಲ್ಲಾರು ನೆದ್ರು ಏಯ್. ಬಿಟ್ಟಾರ ನೆದ್ರು ತೆಗಿತ್ ನಿನಗೆ ಅಂತದ್ ಮಾಡಿ ಬಾಯ್ಲಿ ನಮ್ಮ ನಸೀಬ ನೋಡು. ಸಿದ್ದಾವ್ರಪ್ಪರು ಗೋವಿಂದಪ್ಪರು ಶಿವಪುತ್ರ ಪದ್ದರು ಎಲ್ಲ ಇದ್ರಿಗೆ ಬರಕಚ್ಚಾರ. ಏಯ್ ಓ ನಮ್ಮ ಶಿವ ಅನ್ಕಂತೈತ ಬಾ. ಹೂವ ಅಪ್ಪರು ಈ ಕಡೆಗೆ ಬರಾಕತ್ತಾರ ಕರೇನ ನಮ್ ನಸೀಬನ ಅದು. ಓಂ ನಮಃ ಶಿವಾಯ. 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 ಅಪರ ಸಿದ್ಧಾರೂಢ್ರ ಅಪರ ನಮ್ಮ ದೈವ ತೆರೀತ್ ನೋಡ್ರಿ. ಅಲ್ರಿ ನಾವ ನಿಮ್ ಕಡೆ ಹೋಗ್ಬೇಕಂತ ಹೊಂಟಿದ್ವಿ. ಹಾದ್ಯಾಗ ನಮಗ್ ಬಂದು ನಿಮ್ ದರ್ಶನ ಕೊಟ್ರಿ ಅಪ್ಪರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಪ್ಪರ ನಿಮ್ಮ ಮಠಕ್ಕೆ ಹೊಂಟಿದ್ದು ರೀ. ಭಕ್ತ, ಅದು ನನ್ನ ಮಠವಲ್ಲ, ಅದು ನಿಮ್ಮೆಲ್ಲರ ಮಠ. ನಿಮ್ಮ ಹೆಸರೇನು? ಅಪ್ಪರ ನನ್ನ ಹೆಸರು ಶಿವಾಜ್ ರೀ. ಈಗ ನನ್ನ ಹೆಂಡ್ತಿ ಶೋಭಾ ರೀ. ಏಯ್ ಹೌದಾ, ನಾ ಮೊದಲ ಬಾಂಡೆ ವ್ಯಾಪಾರ ಮಾಡ್ತಿದ್ರಿ. ಈಕಿ ಕೌದಿ ಹೊಲಿತದ್ಲ್ರಿ. ಏನು ಮಾಡಿದ್ರು ಮದುವೆವಾಗ ಕೊಲ್ಲೆ ಅನ್ನಕ್ರಿ. ಒಂದಿನ ನಿಮ್ಮ ಮನಸ್ನ್ಯಾಗ ಮಾಡ್ಕ್ಯಂದ ಯಪ್ಪ ಸಿದ್ಧಾರೂಢ ಆದ್ರೆ ಇವತ್ತ ಲಗ್ನ ಆಗ್ಬೇಕಂತ ಮಂಗಳಸೂತ್ರ ಕೈಯಾಗ ಹಿಡ್ಕಂದ್ರಿ ಅಪ್ಪರ. ಓಂ ನಮಃ ಶಿವಾಯ. ಅವತ್ತ ದಾರ್ಯಾಗ ಈಕಿ ಕೊಳ್ಳಿಗೆ ತಾಳಿ ಕಟ್ಟಿದ್ರಿ ಅಪ್ಪರ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಸುಖವಾಗಿದನ್ರಿ. ಆದ್ರೆ ಏನ್ ಮಾಡೋದ್ರಿ, ಮಕ್ಕಳಾಗಿಲ್ಲ. 10 ವರ್ಷ ಆತ್ ಲಗ್ನ ಆಗಿ, ಮಕ್ಕಳಾಗಿಲ್ಲ ಅಂತ ಒಂದೇ ಸವನ ಅಳ್ತೈತ್ರಿ ಇದು. ಹೌದ್ರಿ ಅಪ್ಪರ, ನಮಗ ಉಣ್ಣಾಕ ತಿನ್ನಾಕ ಆಸ್ತಿ ಆಡುವ ಐಶ್ವರ್ಯಕ್ಕೆ ಏನು ಕಮ್ಮಿ ಇಲ್ರಿ. ಆದ್ರೆ ನನ್ನ ಹೊಟ್ಯಾಗ ಮಕ್ಕಳ ಹುಟ್ಟುವಲ್ರಿ. ಎಲ್ಲ ಇವಂದ ಇರೋದು. ಅಪ್ಪರ ಹೆಂಗಾರ ಮಾಡಿ ನಮಗ ಮಕ್ಕಳನ್ನ ಅನುಗ್ರಹಿಸ್ರಿ ಅಪ್ಪರ. ಓಂ ನಮಃ ಶಿವಾಯ. ತಾಯಿ, ಏಳು ತಾಯಿ, ನಿಮ್ಮ ಭಕ್ತಿ ಅಚಲವಾಗಿದೆ. ಬರುವ ಶಿವರಾತ್ರಿ ದಿವಸ ಒಂದು ಗಂಡು ಮಗುವನ್ನೇ ಎತ್ತುಕೊಂಡು ನನ್ನ ದರ್ಶನ ಪಡೆಯಮ್ಮ. ಸಾಕೆಪ್ಪ, ಇದಕ್ಕಿಂತ ದೊಡ್ಡ ಆಸೆ ಯಾರಿಗೆ ಬೇಕಾಗೈತಿ?
ಅಪ್ಪಾರ ನಾನು ಹೊಟ್ಟೆಗೆ ಏನಾರ ನಿಮ್ಮ ಆಶೀರ್ವಾದದಿಂದ ಮಗ ಹುಟ್ಟಿತಂದ್ರೆ ನಾ ಸಾಯೋವರೆಗೂ ನಿಮ್ಮ ಸೇವಾ ಮಾಡ್ತೀನಿ ರೀ ಅಪ್ಪಾರ. ಓಂ ನಮಃ ಶಿವಾಯ. ಗುರುಗಳೇ, ಇಂದು ಲೋಕಮಾನ್ಯ ತಿಲಕರವರವರಂತೆ. ಹೌದು ಗುರುಗಳೇ, ನಿನ್ನ ಮಠಕ್ಕೆ ಬಂದು ಅವರ ಕಾರ್ಯದರ್ಶಿಗಳು ಬಂದು ಹೇಳಿ ಹೋಗಿದ್ದಾರೆ. ಪಾಂಜರಪೋಳದಲ್ಲಿ ನಡೆಯುವ ಸಭೆಗೆ ತಾವೇ ಅಧ್ಯಕ್ಷರಂತೆ ಗುರುಗಳೇ. ಹಾಗಾದರೆ ನಡೆಯಿರಿ, ಎಲ್ಲರೂ ಮಠಕ್ಕೆ ಹೋಗೋಣ. ಭಕ್ತ ಶಿವಾಜಿ, ತಾಯಿ ಶೋಭಾದೇವಿ, ನೀವು ನಡೆಯಿರಿ. ಇಂದು ಮಠಕ್ಕೆ ಹೋಗಿ ಪ್ರಸಾದ ಸ್ವೀಕರಿಸಿ ಇಂದು ಮಠದಲ್ಲಿದ್ದು ನಾಳೆ ಹೋಗುವಿರಂತೆ. ಸುಪುತ್ರು, ಗೋವಿಂದು, ಗುರುಗಳೇ, ಯಾರೋ ಎಷ್ಟು ಅಕ್ಕಿ ಚೆಲ್ಲಿದ್ದಾರೆ. ಹೌದು ಗುರುಗಳೇ. ಇವುಗಳನ್ನು ಒಂದು ಕಾಳು ಬಿಡದಂತೆಯೂ ಆರಿಸಿರಿ, ನಾನು ಆರಿಸುತ್ತೇನೆ. ಹೌದು ನೋಡ್ರಿ ಅಪ್ಪಾರ, ಎಷ್ಟಕ್ಕಂತ ಚೆಲ್ಲಿದಾವ್ರಿ, ಆರ್ಸ್ಬೇಕು ಇವ್ನು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಚಿನ್ನಕ್ಕೆ ಕೊಡುವ ಮಾನವನ್ನು ಅನ್ನಕ್ಕೆ ಕೊಡದ ಈ ಮಾನವರು ಆಡಂಬರದ ಜೀವನಕ್ಕೆ ದೊಡ್ಡ ಬೆಲೆಯನ್ನೇ ತೆರುತ್ತಾರೆ. ತಿನ್ನುವ ಅನ್ನವನ್ನು ಕಾಲಲ್ಲಿಟ್ಟು ಮಾರುತ್ತಾರೆ, ಕಾಲಲ್ಲಿ ತೊಡುವುದನ್ನು ಕೈಯಲ್ಲಿ ಹಿಡಿದು ಮಾರುತ್ತಾರೆ. ಇದು ವಿಪರ್ಯಾಸ, ಇದೇ ಅಜ್ಞಾನ. ಓಂ ನಮಃ ಶಿವಾಯ. ನಡಿ, ಮಠಕ್ಕೆ ಹೋಗೋಣ. ಓಂ ನಮಃ ಶಿವಾಯ. ಬ್ರಹ್ಮಜ್ಞಾನವಿಲ್ಲದವಗ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವಿಲ್ಲದವಗ
தனி மாதே சித்தி யங்கமான பெருமலோக இங்க தனி மாதே சித்தி யங்கமான பெருமலோக டங்குரவேனசி ಶಂಭುಲಿಂಗ ನರಿಯಾರಿರೆ ಡಂಗುರವೇನಸಿ ಶಂಭುಲಿಂಗ ನರಿಯಾರಿರೆ ಡಂಗುರವೇನಸಿ ಶಂಭುಲಿಂಗ ನರಿಯಾರಿರೆ ಸೂರದಯ್ಯ ಸುಖ ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನೊಂದಿಲ್ಲದವಗ 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 ಓಂ ನಮಃ ಶಿವಾಯ ಓಂ ನಮಃ ಓಂ ನಮಃ ಶಿವಾಯ ಸನ್ಮಾನ್ಯ ಲೋಕಮಾನ್ಯ ಟಿಳಕರಿಗೆ ಸನ್ಮಾನ್ಯ ಲೋಕಮಾನ್ಯ ಟಿಳಕರಿಗೆ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಆಗಲಿ. ಮಹಾಜನಗಳೇ, ಇವತ್ತು ನಮಗೆ ಬಹಳ ಸಂತೋಷದ ದಿವಸ. ಏಕೆಂದರೆ ಈ ನಮ್ಮ ನಡೆಯುತ್ತಿರುವ ಪಾಂಜರಪುಳಕ್ಕೆ ಸಭಾ ಅಧ್ಯಕ್ಷರಾಗಿ ಆಗಮಿಸಿದಂತ ಸದ್ಗುರು ಶ್ರೀ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಪಾದ ಪದ್ಮಗಳಲ್ಲಿ ನನ್ನ ಹೃತ್ಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಹಾಗೂ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಮಹಾಜನಗಳೇ, ನಿಮ್ಮ ಎದುರಿಗೆ ನನ್ನ ಅನುಕಂಪದ ಆಸೆಗಳನ್ನು ಹೇಳಿಕೊಳ್ಳಲು ಇಚ್ಛಿಸುತ್ತೇನೆ. ಅದೇನಪ್ಪಾ ಅಂದ್ರೆ, ನಮ್ಮ ತಾಯಿ ಭಾರತ ಮಾತೆ ಬ್ರಿಟಿಷರ ಸೆರೆಮನೆಯಲ್ಲಿ ಇದ್ದಾಳೆ. ಆ ತಾಯಿಯನ್ನು ರಕ್ಷಿಸಿಕೊಳ್ಳಬೇಕಾದರೆ ಶ್ರೀ ಸದ್ಗುರು ಸಿದ್ಧಾರೂಢರ ಕೃಪೆ ಆಶೀರ್ವಾದ ನಮಗಾಗಬೇಕು. ಹಾಗೂ ನಿಮ್ಮೆಲ್ಲರ ಸಹಾಯ ಪ್ರೋತ್ಸಾಹ ಸತತವಾಗಿ ವಜ್ರ ಕವಚವಾಗಬೇಕು. ಅಂದಾಗಲೇ ಮಾತ್ರ ನಮ್ಮ ತಾಯಿ ಭಾರತ ಮಾತೆಯನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದು. ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಗಳು ಸಾಮಾನ್ಯರಲ್ಲ. ಅಮೆರಿಕ, ಆಫ್ರಿಕಾ, ಯುರೋಪ್ ಇನ್ನು ಮುಂತಾದ ದೇಶಗಳಲ್ಲಿ ಈ ಬಾಲಗಂಗಾಧರ ತಿಲಕರು ಲೋಕಮಾನ್ಯ ಅಂತ ಗಳಿಸಿದ ಬಿರುದನ್ನೇ ಅಳಗಿಸಿ ನಾನು ಬರೆದ ಭಗವದ್ಗೀತೆ ಅರ್ಥ ತಪ್ಪು ಎಂದು ಸಿದ್ಧ ಮಾಡಿ ತೋರಿಸಿ ನನ್ನ ಗರ್ವವನ್ನೇ ಮುರಿದ ಮಹಾಮಹಿಮರು. ಶ್ರೀ ಸಿದ್ಧಾರೂಢರು ಸಾಮಾನ್ಯರಲ್ಲ, ಆದಿನಾರಾಯಣನ ಅವತಾರವೇ ಇವರು. ಇವರ ಕೃಪೆ ಆಶೀರ್ವಾದ ಸತತವಾಗಿ ನಮ್ಮ ಮೇಲಿದ್ದರೆ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡಬಹುದು. ಶಾಂತಿಯಿಂದಲೇ ಸ್ವತಂತ್ರ ಪಡೆಯಬಹುದು. ನಮ್ಮ ತಾಯಿ ಭಾರತಾಂಬೆಯನ್ನು ರಕ್ಷಿಸಿಕೊಳ್ಳಲು ನಾವು ಶ್ರೀ ಸಿದ್ಧಾರೂಢರ ಪಾದಾರವಿಂದಗಳಲ್ಲಿ ಬಿದ್ದು ಎಲ್ಲರೂ ಬೇಡಿಕೊಳ್ಳೋಣ. ಶ್ರೀ ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಬುದ್ಧಿಶಾಲಿಗಳು ಆತ್ಮಜ್ಞಾನಿಗಳು ಆದಂಥ ಬಾಲಗಂಗಾಧರ ತಿಲಕರಿಗೂ ಹಾಗೂ ಎಲ್ಲ ಸದ್ಭಕ್ತರಿಗಳಿಗೂ ನನ್ನ ಶುಭಾಶೀರ್ವಾದಗಳು. ಬಾಲಗಂಗಾಧರ ತಿಲಕರು ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸಾಗಿರಿಸಬೇಕೆಂದು ನಾವೆಲ್ಲರೂ ಜನ್ಮ ತಾಳಿದ ಈ ಭೂಮಿಯಲ್ಲಿ ಬ್ರಿಟಿಷರ ಹೆದರಿಕೆ ಇಲ್ಲದೆ ವಾಸಿಸಬೇಕೆಂದು ಭಾರತ ಮಾತೆಯನ್ನು ಸ್ವತಂತ್ರವಾಗಿರಿಸಲು ಹೋರಾಡುತ್ತಿರುವ ನಿಮ್ಮ ಸಾಹಸ ಬಹುದೊಡ್ಡದು. ಶಾಂತಿಯನ್ನು ಕಾಪಾಡಿಕೊಂಡು ಹೋರಾಡುತ್ತಿರುವ ನಿಮ್ಮ ಶ್ರಮ ಫಲಿಸಲಿ. ನಾನು ಸಾಧು ವೇಷ ಧರಿಸಿದರೂ ನಿಮ್ಮವನೇ. ದೇಹ ಧರಿಸಿದ ಈ ಮಾನವ ಜೀವಕೋಟಿಗೂ ಸ್ವತಂತ್ರ ಬೇಕೇ ಬೇಕು. ಹೋರಾಡಿರಿ,
ಶಾಂತಿಯೇ ನಿಮ್ಮ ಅಸ್ತ್ರವಾಗಲಿ. ಜಯವು ನಿಮ್ಮನ್ನೇ ಹಿಂಬಾಲಿಸುತ್ತದೆ. ಜೈ ಭಾರತ ಮಾತೆ, ಜೈ ಭಾರತ ಮಾತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ, ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ, ಸನ್ಮಾನ್ಯ ಲೋಕಮಾನ್ಯ ತಿಲಕರಿಗೆ, ಸನ್ಮಾನ್ಯ ಲೋಕಮಾನ್ಯ ತಿಲಕರಿಗೆ ಇವಾಗಲಿ. ಕಂಡನೀಗ ಶಾಕಾಂಬರಿಯ, ನಾ ಕಂಡನೀಗ ಶಾಕಾಂಬರಿಯ, ಸಾಮ್ನರಿ ಶಂಕರಿಯ, ಸಾಮ್ನರಿ ಶಂಕರಿಯ, ನಾ ಕಂಡನೀಗ ಸಿಂಹವನೇರಿ ರಮಿಸುವ ಜಾಣೆ, ಸಿಂಹವನೇರಿ ರಮಿಸುವ ಜಾಣೆ, ಪಾವನೇಶ್ವರಿ ಮಹಾಮಾಯೆ, ಪಾವನೇಶ್ವರಿ ಮಹಾಮಾಯೆ, ತುಂಬರಿ ತುಂಬರ ಸಂವರ ಮಾಡಿದ, ತುಂಬನಿ ತುಂಬರ ಸಂವರ ಮಾಡಿದ, ಶಾಂಭವಿ ಶಂಕರಿಯ, ಶಾಂಭವಿ ಶಂಕರಿಯ, ನಾ ಕಂಡನೀಗ ಶಾಕಾಂಬರಿಯ, ನಾ ಕಂಡನೀಗ ಶಾಕಾಂಬರಿಯ, ಶಾಂಭವಿ ಶಂಕರಿಯ, ಶಾಂಭವಿ ನಾಲ್ಕು ಯುಗದಲ್ಲಿ ಇಳಿವಳು ಅಂಬ, ನಾಲ್ಕು ಯುಗದಲ್ಲಿ ಇಳಿವಳು ಅಂಬ, ಭಕ್ತರ ಕಾಯುವ ಏಕಂಬ, ಭಕ್ತರ ಕಾಯುವ ಏಕಂಬ, ಲೋಕರಕ್ಷಿಪ ಲೋಕ ಮಾತೆ, ಲೋಕರಕ್ಷಿಪ ಲೋಕ ಮಾತೆ, ಶಾಂಭವಿ ಶಂಕರಿಯ, ಶಾಂಭವಿ ಶಂಕರಿಯ, ನಾ ಕಂಡನೀಗ ಶಾಕಾಂಬರಿಯ, ನಾ ಕಂಡನೀಗ ಶಾಕಾಂಬರಿಯ, ಶಾಂಭವಿ
ಶಂಕರಿಯ ಅಂಬರ ಕೇಶ ದಿಗಂಬರ ಪೂಜಿತ ಅಂಬರ ಕೇಶ ದಿಗಂಬರ ಪೂಜಿತ ತುಂಬಿಕೊಂಡೆ ಎಲ್ಲಾತ್ಮದೊಳಗೆ ತುಂಬಿಕೊಂಡೆ ಎಲ್ಲಾತ್ಮದೊಳಗೆ ತುಂಬಿಕೊಂಡೆ ಎಲ್ಲಾತ್ಮದೊಳಗೆ ಕಣ್ಣಾತ್ಮದೊಳಗೆ ಶಾಂಭವಿ ಶಂಕರಿಯ ಶಾಂಭವಿ ಶಂಕರಿಯ ನಾ ಕಂಡೆ ನೀಗ ಶಾಕಂಬರಿಯ ನಾ ಕಂಡೆ ನೀಗ ಶಾಕಂಬರಿಯ ಶಾಂಭವಿ ಶಾಂಭವಿ ಶಂಕರಿಯ ಚಾಕಲಪಿಯ ಪೂರ್ಣಿಯ ಭಾಗವು ಚಾಕಲಪಿಯ ಪೂರ್ಣಿಯ ಭಾಗವು ಶಿಶುನಾಳದೀಶನ ಸೇವಕಳಂದು ಶಿಶುನಾಳದೀಶನ ಸೇವಕಳಂದು ಅರತು ತಾಯೇ ಶರಣು ಅರತು ತಾಯೇ ಶರಣು ಬಂದೆ ಶಾಂಭವಿ ಶಂಕರಿಯ ಶಾಂಭವಿ ನಾ ಕಂಡ ನೀಗ ಶಾಕಂಬರಿಯ ನಾ ಕಂಡ ನೀಗ ಶಾಕಂಬರಿಯ ಶಾಂಭವಿ ಶಂಕರಿಯ ಶಾಂಭವಿ ಶಂಕರಿಯ ಶಾಂಭವಿ ಶಂಕರಿಯ ಶ್ರೀ ಕರಿಯಮ್ಮ ದೇವಿಯ ದೇವಸ್ಥಾನದಲ್ಲಿ ತಂಗಿದ್ದೇನಲ್ಲ, ಬೆಳಗ್ಗೆ ಎದ್ದು ನೋಡಿದ್ರ ಎಲ್ಲೇ ಮಾಯ ಆಗಿದ್ದಲು. ನಾಗಲಿಂಗಪ್ಪನವರೇ, ಆ ದೇವಿಯ ಅವತಾರನೂ ಒಂದೇ, ನಿಮ್ಮ ಅವತಾರನೂ ಒಂದೇ ಆದಾಗ ನನಗೆ ನನ್ನ ಗುರುಗಳಾದ ಗುರುಗೋವಿಂದಾಜ್ಜರ ನೆನಪಾಯಿತು. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಂದು ಬಿಟ್ಟೆನಪ್ಪ. ಹಾ ಸರಿಪ್ಪ, ಶ್ರೀ ಕರಿಯಮ್ಮ ದೇವಿಯ ಅವತಾರ ಅಷ್ಟಿಷ್ಟಲ್ಲಪ್ಪ, ಹೇಳತೀರದು. ಬಾಗಿ ಬಂದವರಿಗೆ ಬೇಡಿದ್ದ ಹರಿಸುತ್ತಾಳೆ ಆ ತಾಯಿ. ನಾನು ಅಂದು ಬಂದವರಿಗೆ ಇನ್ನೂ ಏನು ಉಳಿದಿಲ್ಲ ನೋಡಿ ಶರೀಪ. ಆ ದೇವಿಯ ದೇವಸ್ಥಾನದಲ್ಲಿ ಈ ಶರೀಫ ಹಾಗೂ ಈ ನಾಗಲಿಂಗಪ್ಪ ಪಾದ ಇಟ್ಟು ಬಂದವಿ ಅಂತ ಹೇಳಿದ ಮೇಲೆ ಆ ಸೂರ್ಯ ಚಂದ್ರ ಇರುವವರೆಗೂ ಆ ದೇವಿಯ ಮಹಿಮೆ ಎಂದೂ ತಪ್ಪದು ನೋಡಪ್ಪ. ಹಾ ಶರೀಪ, ನಿಮ್ಮ ಪ್ರಯಾಣ ಯಾವ ಕಡೆ? ನಮ್ಮ ಪ್ರಯಾಣ ಹುಬ್ಬಳ್ಳಿಯ ಆರೂಢರ ಕಡೆಗೆ. ನಿಮ್ಮ ಪ್ರಯಾಣ? ಹಾ ಶರೀಪ, ನಮ್ಮ ಪ್ರಯಾಣ ಗರಗದ ಮಡಿವಾಳಪ್ಪರ ಕಡೆಗೆ. ಮುಂದೆ ನಿಮ್ಮ ಭೇಟಿ ಕೈಲಾಸದಲ್ಲಿ. ಆಯ್ತು ಆಯ್ತು.
ಜಗದಿ ಸಂಖ್ಯೆಯೋಳು ಅಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ ತಾಯಿಯ ನೆನೆಯಲು ಬಂದಿದೆ ಶುಭ ದಿನ ಆಡೋ ತುಂಬಿ ಮನ ಈ ಹಾಡೋ ತುಂಬಿ ಮನ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ಕೋಳಿ ನುಂಗಿತ್ತ ಕೊರಗನ ಕೋಳಿ ನುಂಗಿತ್ತ ಕೋಳಿ ಬಿಟ್ಟಿನ್ನಿರಲಾರೇನೋ ಸದ್ಗುರುದೇವ ನೆನ್ಬೆಟ್ಟಿನ್ನಿರಲಾರೇನೋ ಗುರುವಿನ ಮಹಿಮೆಯು ನರರೇನೋ ಬಲ್ಲರು ನೆನ್ಬೆಟ್ಟಿನ್ನಿರಲಾರೆ ಗುರುವಿನ ಮಹಿಮೆಯು ನರರೇನೋ ಬಲ್ಲರು ನಿರಲಾರೇನೋ ಕಾಮ ಕ್ರೋಧವ ಕೆಡಿಸಿದ ಸದ್ಗುರುದೇವ ಮೂಲ ಮಂತ್ರವ ತಿಳಿಸಿದ ಕಾಮ ಕ್ರೋಧವ ಕೆಡಿಸಿದ ಸದ್ಗುರುದೇವ
ಮಂತ್ರವ ತಿಳಿಸಿದ ಮೂಲ ಮಂತ್ರವ ತಿಳಿಸಿ ಆನಂದಗೊಳಿಸಿದಂತ ನಿನ್ ಬೆಟ್ಟಿನಿರಲಾರೇನೋ ಇರಲಾರೇನೋ ಸದ್ಗುರು ದೇವ ನಿನ್ ಬೆಟ್ಟಿನಿರಲಾರೇನೋ ಗುರುವಿನ ಮಹಿಮೆಯೋ ನರರೇನೋ ಬಲ್ಲರ್ ನಿನ್ ಬೆಟ್ಟಿನಿರಲಾರೇನೋ ನಿನ್ ಬೆಟ್ಟಿನಿರಲಾರೇನೋ ನಿನ್ ಬೆಟ್ಟಿನಿರಲಾರೇನೋ. ಅಪ್ಪಾರು ಇಷ್ಟೊತ್ತಿಗೆ ಹೇಳ್ಬೇಕಾಗಿತ್ತು, ನಿನ್ನೆ ಮುದೇನೀರಿಗೆ ಹೋಗಿ ಲೇಟಾಗಿ ಬಂದಾರ. ಅಪ್ಪ ನೆಬಸ್ತಾನ್ರಿ. ಬಂದಿರಪ್ಪ. ಹಂಗ ಬರ್ಬೇಡು. ಇವತ್ತು ನಮ್ಮ ಮಠಕ್ಕ ಮಾನುಳ್ಳ ಬರಾಕತ್ತಾನ. ಒಂದ್ ಕೈಪ ಕಬ್ನಿ ತಗೊಂಡ್ ಬಾರು. ಅಪ್ಪರ ಇಲ್ಲಿ ಮಠ ನಮ್ಮ ಮಠಕ್ಕೆ ಮಾನ ಕಳ್ಕೊಂಡವ್ರು ಬರ್ತಿದ್ರೇನ್ರಿ ಅಪ್ಪರ? ಹಂಗಲ್ಲೋ ಗಂಟ್ಯಾ, ಇವತ್ ಬರುವರು ಆತ್ಮಜ್ಞಾನಿಗಳು. ಅಂತವ್ರ ಮುಂದ ನಾವು ಹಿಂಗ್ ತಿಂದ್ ಮಂಗೆ ಆಗ್ಬಾರ್ದು. ಲಘುನ ಕೈಪ ತಗೊಂಡ್ ಬತ್ಲಕ್ ಬಾರು. ಹ್ಞೂ ರೀ ಅಪ್ಪರ, ತಗೊಂಬರ್ತೇನ್ರಿ ಅಪ್ಪರ. ಮಡಿವಾಳೇಶ್ವರ ಮಹಾಸ್ವಾಮೀಜಿಯವರ ನಿಮ್ಮ ದರ್ಶನಕ್ಕೆ ಸಿದ್ಧಾರೂಢರು ಬಂದಾರಪ್ಪ, ಬರ್ರಿ. ಗಂಟ್ಯಾಪ್ ಸ್ವಾಮಿಗಳ ಗಂಟಪ್ಪ ಸ್ವಾಮಿಗಳ ನಿಮ್ಮ ಗುರುಗಳ ದರ್ಶನಕ್ಕೆ ಹುಬ್ಬಳ್ಳಿಯಿಂದ ಸಿದ್ಧಾರೂಢರು ಬಂದಾರಪ್ಪ, ನಿಮ್ ಗುರುಗಳು ಕರ್ಕೊಂಬರ್ರಿ. ಯಾರ್ದಾರ ಮುಂದೆ ಹೇಳಿ ಕಳಿಸಿದ್ದೇನ್ರಿ ಅಪ್ಪರ? ನಾವು ಬರೋದನ್ನ ಯಾರ ಮುಂದೆ ಹೇಳಿ ಕಳಿಸಿಲ್ರಿಪ್ಪ. ಅಲ್ರಿ ಸಿದ್ಧಾರೂಢರು ಬರ್ತಾರ ಅಂತ ಬೆಳಗ್ಗಿನ ಬಡ್ಬಡ್ಸಕತ್ತಾರ ನಮ್ಮ ಅಜ್ಜರ. ಏನ್ ವಿಚಿತ್ರ ಇರ್ಬೇಕದ ಅಂತೇನ್ರಿ. ಅಲ್ರಿ ಹುಬ್ಬಳ್ಳಿಯಿಂದ ಸಿದ್ಧಾರೂಢರು ಬರೋ ನಮ್ಮ ಅಜ್ಜರಿಗೆ ಹೆಂಗ್ ಗೊತ್ತಾತು? ಹುತ್ತೂರ್ ಶಾಂತಿಯಪ್ಪ ಇದು. ಕರ್ಕೊಂಡ್ ಬರ್ತಂತ ತಡ್ರಿ ಅಪ್ಪ. ಸಿದ್ಧಾರೂಢ, ಓಂ ನಮ. ಏನು ದಿವ್ಯ ತೇಜಸ್ಸು, ಪರಮ ಪವಿತ್ರನು, 5 ಮುಖವುಳ್ಳವನು, ಕರುಣಾ ಸಮುದ್ರನು, ಇಂದ್ರಾದಿ ದೇವತೆಗಳನ್ನು ಸಂರಕ್ಷಿಸುವ ಏಕೈಕ ಬಂಧುವಾದ ಸಾಕ್ಷಾತ್ ಶಂಭುಲಿಂಗನೇ ಇವನಲ್ಲವೇ? ಮಡಿವಾಳ ಮಹಾಗುರುವೇ, ನಾವು ಹುಬ್ಬಳ್ಳಿಯಿಂದ ಬಂದಿದ್ದೇವೆ. ನಾನು ಗೋವಿಂದು, ಇವರು ಶಿವಪುತ್ರು, ಇವರು ಸಿದ್ಧಾರೂಢ ಸ್ವಾಮಿಗಳು ಅಂತ ಪರಿಚಯ ಮಾಡಿಕೊಡ್ತಿರುವೇನಪ್ಪ ಗೋವಿಂದ? ನನಗೆ ಕಣ್ಣುಗಳು ಇರದಿದ್ದರು ಈ ಕರುಣಿಕನ ಪರಿಚಯ ಚೆನ್ನಾಗಿ ಗೊತ್ತು. ಸಿದ್ಧಾರೂಢ ತಂದೆ ತಾಯಿ ಸಿದ್ಧ ಅಂತ ನಾಮಕರಣ ಮಾಡಿದರು. ಆದರೆ ಗಜದಂಡ ಮಹಾಗುರುಗಳು ಆರೂಢನೆಂದು ನಾಮಕರಣ ಮಾಡಿದರು ಅಲ್ಲವೇ ಸಿದ್ಧಾರೂಢ? ಹೌದು ಹೌದು ಗುರುಗಳೇ. ಮಡಿವಾಳ ಮಹಾಗುರುಗಳೇ, ನಿಮ್ಮನ್ನೊಮ್ಮೆ ನೋಡಲಿಚ್ಛಿಸಿದ ಮನಸ್ಸು ತೃಪ್ತಿಯಾಯಿತು. ನನಗೂ ಅಷ್ಟೇ ಸಿದ್ಧಾರೂಢ. ನಿನ್ನನ್ನು ನೋಡಬೇಕು, ನಿನ್ನ ದೇಹ ಮುಟ್ಟಬೇಕು ಅಂತ ಮನಸ್ಸು ಹಾತೊರಿತಾ ಇತ್ತು. ಈಗ ಸಮಾಧಾನವಾಯಿತು. ಯಾಕೋ ನಿನ್ನ ಶರೀರ ಬಹಳ ಕೃಶವಾಗಿದೆ. ದೇಹ ದಂಡನೆಯೂ ಆಗಿದೆ. ಹಾಳಾದ ಮನಸ್ಸು ಏನೋ ಕೇಳೋ ಕೇಳೋ ಅಂತೈತಿ. ಕೇಳೇ ಬಿಡ್ತೀನಿ. ಸಿದ್ಧಾರೂಢ, ನಿನ್ನ ಸಂಚಾರದಲ್ಲಿ ಇಂಥದ್ದೊಂದು ನಗರವನ್ನು ಕಂಡಿರಬೇಕಲ್ಲವೇ? ಕಂಡಿರ್ಲೇಬೇಕು.
ಆ ಸಿದ್ಧಾರೂಢ, ಆ ಎಲ್ಲ ನಗರ ಪ್ರದೇಶಗಳಲ್ಲಿ ಬರೀ ಮಂಗಗಳ ಆಟವೇ ಬಹಳ ಅಲ್ಲವೇ? ಹೌದು ಗುರುಗಳೇ, ಈ ದೇಹವೇ ಒಂದು ನಗರವು. ಒಂದು ಊರಲ್ಲಿ ಬರೀ ನಾಯಿಗಳೇ ವಾಸಿಸುತ್ತಿದ್ದವು, ತಾರೂ ಇರಲಿಲ್ಲ. ಅಲ್ಲೋ ಸಿದ್ಧಾರೂಢ, ಆ ಎಲ್ಲಾ ನಾಯಿಗಳಿಗೆ ಊಟ ಯಾರು ಹಾಕ್ತಿದ್ರಪ್ಪ? ಗುರುಗಳೇ, ಬೇರೆ ಊರು ಸಮೀಪವಿರುವುದರಿಂದ ಅಲ್ಲಿ ಸತ್ತ ಮೃಗಗಳ ಮಾಂಸವನ್ನು ಈ ನಾಯಿಗಳು ಇರುವ ಗ್ರಾಮಕ್ಕೆ ತಂದು ಒಗೆಯುತ್ತಿದ್ದರು. ಆ ಮಾಂಸವನ್ನು ತಿಂದು ಈ ನಾಯಿಗಳು ತೇಗುತ್ತಿದ್ದವು. ಗುರುಗಳೇ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ ನಾಯಿಗಳೇ ಈ ಮನೋವೃತ್ತಿಗಳು. ಅನ್ಯ ಗ್ರಾಮಗಳೆಂಬುವೇ ಪಂಚಭೂತಗಳು. ಸತ್ತ ಮೃಗಗಳೇ ನಿರ್ಜೀವವಾದ ವಿಷಯಗಳು. ಇವನ್ನು ಸೇವಿಸಿ ಆ ಮನೋವೃತ್ತಿಗಳು ಪುಷ್ಕವಾಗಿರುತ್ತವೆ ಅಲ್ಲವೇ ಗುರುಗಳೇ, ನೀವು ಕೇಳುತ್ತಿರುವ ಪ್ರಶ್ನೆ ಸಾಮಾನ್ಯ ಪ್ರಶ್ನೆಯಲ್ಲ, ನಿಗೂಢವಾದ ಪ್ರಶ್ನೆ. ಕೇಳಿ ಗುರುಗಳೇ, ನಿಮಗೆ ತೃಪ್ತಿಯಾಗುವವರೆಗೂ ಕೇಳಿರಿ. ಸಿದ್ಧಾರೂಢ, ನಾನೊಂದು ಮನೆಯನ್ನು ಹುಡುಕುತ್ತಿದ್ದೆನು. ಆ ಮನೆ ಇದುವರೆಗೂ ಸಿಕ್ಕಿಲ್ಲ. ಅದು ಎಂಥ ಮನೆ ಎಂದರೆ, ಆ ಮನೆಯ ಪಾಕಶಾಲೆಯಲ್ಲಿ 3 ಅದ್ಭುತವಾದ ನದಿಗಳು ಕೂಡಿರುತ್ತವೆ. ಆ ನದಿಯೊಳಗಿನ ನೀರಿನಿಂದಲೇ ಪಾಕ ಕಾರ್ಯವೂ ನಡೆದಿರುವುದು. ಆ ಪಾಕಶಾಲೆಯಿಂದ ಹೊರಗೆ ಬರಲಿಕ್ಕೆ 3 ದಾರಿ ಇರುವುದು. ಅಂತದೊಂದು ಮನೆ ಇದೆ. ಆ ಮನೆಯನ್ನು ಹುಡುಕಿ ಸಾಕಾಗಿದೆ. ಮುಂದೆ ನಿನ್ನ ಸಂಚಾರದಲ್ಲಿ ಅಂತದೊಂದು ಮನೆ ಸಿಕ್ಕರೆ ಬಂದು ಮರೆಯದೆ ತಿಳಿಸುವೆಯಾ ಸಿದ್ಧಾರೂಢ? ತಳಮಳಿಸದಿರು ಗುರುವೇ, ಆ ಮನೆಯನ್ನು ಕಂಡು ನಿನಗರುಹಲೆಂದೇ ಬಂದಿರುವೆನು. ಈ ದೇಹವೇ ನೀವು ಹೇಳುತ್ತಿರುವ ಮನೆಯು, ತ್ರಿಕೂಟವೇ ಇದರೊಳಗಿನ ಪಾಕಶಾಲೆಯು, ನಾಡಿತ್ರಯಗಳೇ ಇಲ್ಲಿ ಕೂಡಿರುವ 3 ನದಿಗಳು. ಇವುಗಳಿಂದ ಆದ ಪಾಕವು ಸಮಾಧಿಯೇ ಇರುವುದು. ಅಲ್ಲಿಂದ ಜಾಗೃತಾವಸ್ಥೆಯಿಂದ ಹೊರಗೆ ಬರಲಿಕ್ಕೆ ಮಾತ್ರಾತ್ರಯಗಳೇ 3 ಹರದಾರಿಯ ಉದ್ದರಸ್ತೆ ಅಲ್ಲವೇ ಗುರುಗಳೇ? ಧನ್ಯನಾದೆ ಸಿದ್ಧಾರೂಢ, ಧನ್ಯನಾದೆ. ನಾನು ಸೋತೆ, ನೀನು ಗೆದ್ದೆ. ನೀನು ಮಹಾಜ್ಞಾನಿ. ಇನ್ನು ನಿನ್ನ ಪರೀಕ್ಷೆ ಸಾಕು. ನಿನ್ನಿಂದ ಈ ಮಾನವರ ಕಲ್ಯಾಣವಾಗುವುದು ಖಂಡಿತ. ಗೋವಿಂದು, ಸುಪುತ್ರರು ಸಿದ್ಧಾರೂಢರು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಶಿವನ ಅವತಾರವೇ ಇದು. ಇದು ಏನು ದೈವ ಯೋಗವೋ ಏನು? ಈ ಪುಣ್ಯಾತ್ಮ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದಾನೆ. ಉತ್ತರಂತೆ ನಟಿಸಿ ಹೃದಯ ಪಾವನಗೊಳಿಸುವ ಪುಣ್ಯ ಜ್ಯೋತಿ ಇದು. ಸಿದ್ಧಾರೂಢ, ನನ್ನ ಮಾತನ್ನು ಚಿತ್ತ ಕೊಟ್ಟು ಕೇಳು. ವಾಕ್, ಹಸ್ತ, ಶಿಸ್ನ ಈ 3 ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೋ. ಹುಬ್ಬಳ್ಳಿಯ ಜನರು ಬಹಳ ಬೆರಿಕೀಪ. ನಿನ್ನ ಉಬ್ಬಿಸ್ತಾರ, ಬಹಳ ಉಬ್ಬಿಸ್ತಾರ. ಉಬ್ಬಿಸಿ ಗುಡ್ಡದ ತುತ್ತಾನ ತುದಿಗೆ ಕರ್ಕೊಂಡು ಹೋಗಿ ದಪ್ಪ ಅಂತ ಬಿಡ್ತಾರೋ ಸಿದ್ಧಾರೂಢ. ಬಹಳ ದ್ವಾಕಿ ಸಿದ್ಧಾರೂಢ, ಬಹಳ ದ್ವಾಕಿ. ಅದರ ಭಯವು ನನಗಿಲ್ಲ ಗುರುಗಳೇ. ಹರ ಮುನಿದರು ಗುರು ಕಾಯುವನು ಎಂಬಂತೆ ನಿಮ್ಮ ದರ್ಶನದಿಂದ ಮತ್ತೆ ನನ್ನಲ್ಲಿ ಶಕ್ತಿ ಉದ್ಭವಿಸಿದೆ. ನಿಮ್ಮ ಅನುಗ್ರಹದಿಂದ ನಾನು ಎಲ್ಲವನ್ನೂ ಜಯಿಸಬಲ್ಲೆ. ಸಿದ್ಧಾರೂಢ, ಯಾಕೋ ನನ್ನ ಮನಸ್ಸು ವಸ್ತ್ರ ಒಡವೆಗಳನ್ನು ಆಶಿಸಿದೆ. ಅದಕ್ಕಾಗಿ ಪ್ರತಿನಿತ್ಯ ನಿನಗೆ ಬಂದ ವಸ್ತ್ರ ಒಡವೆಗಳನ್ನು ನನಗೆ ತಪ್ಪದೆ ಕಳಿಸಿಕೊಡಿವೆ ಸಿದ್ಧಾರೂಢ. ಮಹಾಗುರುಗಳೇ, ಈಗಾಗಲೇ ತಮ್ಮಲ್ಲಿ ಸಾಕಷ್ಟು ವಜ್ರ ವೈಡೂರ್ಯಗಳು ತುಂಬಿ ತುಳುಕುತ್ತಿವೆ. ಮುಂದೆ ಅವು ಮಣ್ಣು ಪಾಲಾಗಬಾರದು. ಸ್ವಲ್ಪವಾದರೂ ಭಕ್ತರಿಗೆ ಸದ್ವಿನಿಯೋಗವಾಗಬೇಕು. ಮೊದಲು ನಿಮ್ಮಲ್ಲಿರುವ ಬಂಗಾರದ ಗಟ್ಟಿಯನ್ನು ನನಗೆ ಅರ್ಪಿಸಿರಿ. ಬಡ್ಡಿ ಸಮೇತವಾಗಿ ತಂದು ನಿಮಗೆ ಅರ್ಪಿಸುತ್ತೇನೆ. ಇದಕ್ಕೆ ಒಪ್ಪಿಗೆಯೇ ಗುರುಗಳೇ? ಸಿದ್ಧಾರೂಢ, ಎಷ್ಟು ಪರೀಕ್ಷಿಸಿದರೂ ನೀನು ಸೋಲುವನಲ್ಲ.
ನೀನು ಮಹಾಜ್ಞಾನಿ. ವಸ್ತ್ರ ಒಡವೆಗಳೆಂಬವೇ ಬ್ರಹ್ಮಾನುಭವ. ಅದು ಗುರು ಚರಣಕ್ಕೆ ಮುಟ್ಟಬೇಕು. ಅಜ್ಜ ಏನಜ್ಜ ನೋಡಜ್ಜ, ನನ್ನ ಗಂಟಗ ಹಾವು ಕಡ್ದು ಸತ್ತು ಹೋಗ್ಬಿಟ್ಟಾಳೆ ಅಜ್ಜ. ನಿನ್ನ ಪಾದಕ್ಕೆ ಬೀಳ್ತೀನಿ ಅಜ್ಜ, ನನ್ನ ಗಂಟನ ಬದುಕಿಸ್ಕೊಡು ಅಜ್ಜ. ಮಡಿವಾಳೇಶ್ವರ, ನಾ ಬರೋದು ಗೊತ್ತಾಗೆ ಈ ಕೆಲಸ ಮಾಡಿಯಲ್ಲ. ನಾಗ್ಲಿಂಗ್ ಬಂದ ನಿನ್ ಹೂರ್ಣ ಹೊರಗ್ ತೆಗಿತ ತಡಿ. ಬಂದ ಇಲ್ಲೇ ಅದ ನಾಗ್ಲಿಂಗ್ ಬಂದ. ಏ ಮಡಿವಾಳಿ, ನಾನು ಸಿದ್ಧಾರೂಢ ಬರೋದನ್ನ ಮೊದಲ ತಿಳ್ಕೊಂಡೆ ಈ ಚನ್ನಪ್ಪನ ಪ್ರಾಣ ತೆಗೆದಿಯಲ್ಲ. ಏನ್ ನಾಗಲಿಂಗ, ಏನೇನ್ರ ಮಾತಾಡ್ಬೇಡು, ಸುಮ್ನಿರು. ಏ ಮಡಿವಾಳಿ, ಕಣ್ಣೆಲ್ಲ ನಿನಗೆ ಮೈ ತುಂಬಾ ಕಣ್ಣಿಟ್ಟುಕೊಂಡು ಗರಗದ ಕುಂತಿಯಲ್ಲ. ಎಲ್ಲ ಕಣ್ಣ ತೆರೆದು ನೋಡು ಮಡಿವಾಳಿ. ಮ್ಯಾಲಿಂದ ಕಟ್ಗೆಂಬಂದ ಗಂಟ ತಿರುಗಿ ಹಂಗ ಒಯ್ಬೇಡ. ಬಿತ್ತಿ ಹಂಚೋ ಭಕ್ತರಿಗೆ. ಏ ತಾಯಿ, ಇವ ನೋಡಿ, ಇವ ನಿನ್ನ ಗಂಡನ ಕೊಂದಾವ ಬದುಕ್ಸಂತ ತಾಯಿ ಸಂಗಮ್ಮ, ಚಿಂತಿಸಬೇಡ, ನಿನ್ನ ಗಂಡ ಬದುಕುತ್ತಾನೆ. ಈ ಸಿದ್ಧಾರೂಢರ ಪಾದ ತೊಳೆದು ತೀರ್ಥ ತೆಗೆದುಕೊಂಡು ಹೋಗಿ ಪತಿಯ ದೇಹಕ್ಕೆ ಸಿಂಪಡಿಸಮ್ಮ. ಎಲ್ಲಮ್ಮ ನಿನ್ನ ಪತಿ? ಅದು ಗುರುಗಳೇ, ಮಠದ ಅಂಗಳದಲ್ಲಿ ಮಲಗಿಸಿ ಬಂದಿದ್ದೇನೆ. ಹೆಂಗಾದ್ರೂ ಮಾಡಿ ನನ್ನ ಗಂಡನ ಜೀವ ದಾನ ಮಾಡಯ್ಯಪ್ಪ, ನನ್ನ ಗಂಡನ ಜೀವ ದಾನ ಮಾಡಿ. ಬೇಗ ಸಿದ್ಧಾರೂಢರ ಪಾದ ತೊಳೆದು ತೀರ್ಥ ತೆಗೆದು ಉಕ್ಕೊಂಡು ಹೋಗಮ್ಮ. ಮಡಿವಾಳೇಶ್ವರ, ನಾಗಲಿಂಗೇಶ್ವರ, ತಮ್ಮೆದುರಿಗೆ ನನ್ನ ಪಾದೋದಕದ ಪವಾಡವೇ? ಹೌದು ಹೌದು, ಸದ್ಗುರು ಸಿದ್ಧಾರೂಢರ ಶಕ್ತಿಯ ಮುಂದೆ ಯಾವ ಶಕ್ತಿ ಎಲ್ಲವೂ ಶಿವನಿಚ್ಛೆ. ಆಚಿದಿ ತೊಗಲಿನ ಹಂದರವಾ ನೋಕವ್ವಾ ಭವಬಾಧೆ ಸಾಕು ಮಾಡವ್ವ ಸಂಸಾರ ಗೆಳತಿ ನೆನೆಯೇ ಶ್ರೀ ಗುರು ಸಿದ್ಧಣ್ಣ. ಸಂಸಾರ ಗೆಳತಿ ನೆನೆಯೇ ಶ್ರೀ ಗುರು ಸಿದ್ಧಣ್ಣ. ಆಚಿದಿ ತೊಗಲಿನ ಹಂದರವಾ ನೋಕವ್ವಾ ಭವಬಾಧೆ ಸಾಕು ಮಾಡವ್ವ ಸಂಸಾರ ಗೆಳತಿ ನೆನ್ನೆ ಶ್ರೀ ಗುರು ಸಿದ್ಧಣ್ಣ. ಸಾಕು ಮಾಡವ್ವ ಸಂಸಾರ ಗೆಳತಿ ನೆನ್ನೆ ಶ್ರೀ ಗುರು ಸಿದ್ಧಣ್ಣ. ಸಿದ್ಧಾರೂಢ, ಎಂತ ಪವಾಡಪ್ಪ ನಿಂದು. ನನ್ನ ಗಂಡನಿಗ ಪುನರ್ಜನ್ಮ ಕೊಟ್ಟಿ. ನೀ ದೊಡ್ಡ ಮಹಾನ್ ಭಾವನಪ್ಪ, ದೊಡ್ಡ ಮಹಾನ್ ಭಾವ. ನೀ ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರ ನೀವು. ಸಿದ್ಧಾರೂಢ, ನೀನು ಮಾಡಿದ ಉಪಕಾರಕ್ಕ ನನ್ನ ಸರ್ವ ಸಂಪತ್ತಿನೆಲ್ಲ ನಿನಗೆ ಅರ್ಪಿಸ್ತೀನಿ. ತಗೊಳಪ್ಪ ಇದನ್ನ ನೀನೆ. ತಾಯಿ ಸಂಗಮ್ಮ, ನಾವು ಸಂಪತ್ತನ್ನು ಅಪೇಕ್ಷಿಸುವುದಿಲ್ಲ, ಭಕ್ತರ ಭಕ್ತಿಯನ್ನು ಮಾತ್ರ ಅಪೇಕ್ಷಿಸುತ್ತೇವೆ. ಓಂ ನಮಃ ಶಿವಾಯ. ಮಡಿವಾಳೇಶ್ವರ, ನಾಗಲಿಂಗೇಶ್ವರ, ಗಂಟೆಪ್ಪ ಮಠಕ್ಕೆ ಬಂದು ಹೋಗಿದೆ. ಸಿದ್ಧಾರೂಢ, ಗುರುಗಳೇ, ಸಿದ್ಧಾರೂಢ, ಗುರುಗಳೇ, ಬಾರಪ್ಪ.
ನಾಗಲಿಂಗಪ್ಪ ನಾಗಲಿಂಗಪ್ಪ ಹಾ ಹೇಳ್ತೀನಿ. ಮಡಿವಾಳೇಶ್ವರ, ನಾಗಲಿಂಗೇಶ್ವರ, ನಾವಿನ್ನೂ ಬರುತ್ತೇವೆ. ಮಠಕ್ಕೆ ಬಂದು ಹೋಗಿ. ಸಿದ್ಧಾರೂಢ, ನಾವು ನೀವು ಕೂಡುವುದು ಇನ್ನು ಈ ಕೈಲಾಸದಲ್ಲಲ್ಲ, ಆ ಕೈಲಾಸದಲ್ಲಿ. ಭಕ್ತರು ನನ್ನನ್ನು ಬಿಡಬೇಕಲ್ಲ ಗುರುಗಳೇ. ಬಿಡುವಂತೆ ನಾನು ಸೃಷ್ಟಿ ಮಾಡುತ್ತೇನೆ. ಈ ತೊಗಲಿನ ಚೀಲವನ್ನು ಮಾತ್ರ ನಾವು ಒಯ್ಯುವುದಿಲ್ಲವಲ್ಲ. ಈ ಹೊಲಸು ನಾರುವ ಚೀಲದ ಸಮೀಪ ಕೂಡ ಭಕ್ತರು ಬರುವುದಿಲ್ಲ. ಏಕೆ ಚಿಂತಿಸುವಿರಿ? ಎಲ್ಲವೂ ಶಿವನಿಚ್ಛೆ. ಮಡಿವಾಳೇಶ್ವರ, ನಾಗಲಿಂಗೇಶ್ವರ, ಶರಣು ಶರಣಾರ್ಥಿ. ಶರಣು ಸಿದ್ಧಾರೂಢರಿಗೆ ಶರಣು. ಓಂ ನಮಃ ಶಿವಾಯ. ಸಿದ್ಧಾರ್ಥ ಸ್ವಾಮಿಗಳಿಗೆ, ಶ್ರೀ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳಿಗೆ, ಶ್ರೀ ನಾಗಲಿಂಗೇಶ್ವರ ಸ್ವಾಮಿಗಳಿಗೆ, ಶ್ರೀ ನಾಗಲಿಂಗೇಶ್ವರ ಸ್ವಾಮಿಗಳಿಗೆ, ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳಿಗೆ, ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳಿಗೆ